ನನ್ನ ನಿನ್ನ ಸುದ್ದಿ ಪೂರ ಗೊತ್ತ ಆಗತಿ ನಿಮ್ಮ ಮಂದಿ ಕಡಿಯಗಳೆಲ್ಲ ಬೆನ್ನ ಹತ್ತತಿ ನಮ್ಮ ಓನಗ ಮಸ್ತನ ಪೀಸು ನಿನ್ನ ನೋಡಿ ಆಗಿನ ಸುಸ್ತು ನಮ್ಮ ಓನಗ ಮಸ್ತನ ಪೀಸು ನಿನ್ನ ನೋಡಿ ಆಗಿನ ಸುಸ್ತು ಉತ್ತೂರನನ್ನೂರ ನಂಬಲಿಲ್ಲ ಹುಡುಗ್ಯಾರ ಉತ್ತೂರನನ್ನೂರ ನಂಬಲಿಲ್ಲ ಹುಡುಗ್ಯಾರ ನಾ ಬಾಳ ಹಚ್ಕೊಂಡಾಗಿ ವಾದಳಲ್ಲೋ ಬಲು ದೂರ ನಾ ಬಾಳ ಹಚ್ಕೊಂಡಾಗಿ ವಾದಳಲ್ಲೋ ಬಲು ದೂರ ಚೇ ಮಾಡಬಾರ್ದ್ರಿ ಡಾಕ್ಟರ್ ಡ್ರೈವರ್ಕಿ ಕೆಲಸ ಆತನ ಯಾಕಂದ್ರ ಉತ್ತೂರು ಬಸಯ್ಯಜ್ಜ ದ್ಯಾಮಾಯಿ ದುರ್ಗಾಯಿ ಪಾಗಲಸ್ಮವ ಏನು ಮಾಡ್ಬೇಕ್ರಿ ನಮ್ಮಂತ ಹುಡುಗರ್ದ ರೈತರ ಮಕ್ಕಳು ಡ್ರೈವರ್ ಮಕ್ಕಳು ಅಂದ್ರ ಡ್ರೈವರ್ಗಳ ಪರಿಸ್ಥಿತಿ ಅಂದ್ರೆ ಏನತ್ತಿದ್ರಿ ಬಡ್ರಿಗೆ ನಮ್ಮಂತ ರೈತರಿಗೆ ಹಣ್ಣು ಕೊಡ್ಬೇಕಾದ್ರ ಹಿಂದ ಮುಂದ ನೋಡ್ತೀರಿ ಅದ ಸಾವುಕಾರಿಗೆ ಹೆಣ್ಣು ನೌಕರಿ ಮಾಡೋಂಗೆ ಹೆಣ್ಣು ಕೊಡ್ಬೇಕಾದ್ರ ಓಡಿ ಹೋಗ್ತೀರಿ ಅವ ನೌಕರಿ ಮಾಡವ ಕುರ್ಚಿ ಮೇಲೆ ಕೂತ ಕಾಪಿ ನೋಡಿದ್ರ ಅಂಜಕ್ಕಾರ ನಾವು ರೈತರ ಮಕ್ಕಳು ಹಾವ ಕಿಸೆದಾಗ ಇಟ್ಕೊಂಡ ಹೊಲದಂಡಿ ಮೋಟ್ರ್ ಚಾಲೂ ಮಾಡಕ್ ಹೋಗಿ ಕರೆಂಟ್ ಕೈಯಾಗ ಹಿಡಿದ್ರು ಬದಿಕ್ ಬರೋ ಮಕ್ಕಳು ನಾವ ಏನ್ ಮಾಡುದ್ರಿ HD ರೇವಣ್ಣನಕಿಂತ ಅನಾಹುತ ಐತ್ರಿ ನನ್ನ ಬಾಳೆ ಯಾಕಂದ್ರ ಅವು ಹನ್ನೆರಡು ಲಿಂಬಿಕಾಯಿ ಕೈಯಾಗ ಇಟ್ಕೊಂಡ್ ಅಡ್ಯಾಡಿದ್ರು ಅವಂದು ಬಾಳೆ ಸುದ್ದಾಗಿಲ್ಲ ನಾವು ನೋಡಿ ದಿನ ಸರ್ಕಾರ ಸುತ್ತ ಹಾಕಿದ್ರು ನನಗೊಂದು ಹೆಣ್ಣು ಬಿದ್ದಿಲ್ಲ ನನಗೆ ಮದುವೆನೂ ಆಗಿಲ್ಲ ಹೋಗಿ ಕಾಟಾದ ಬೀಳ್ಬೇಕಂದ್ರ ಒಂದು ಹೇಳ್ತಿಲ್ಲ ಹೋಗಿ ಎಲ್ಲಾರು ಸಪ್ರೇಟ್ ಹೋಗ್ಬೇಕಂದ್ರ ಒಂದು ಹುಡುಗಿಲ್ಲ ಏನು ಮಾಡುದ್ರಿ ನಾನು ಹಣಿ ಬಾರಕ ಅಂತನ್ನ ಯಾವ್ದೋ ಒಂದು ಶಿರೋಳ ಪೋರಿ ಇಲ್ಲೇ ಕರ್ಸಿವು ಬರಾಕತೈತಿ ಬರ್ಲಿ ಅದ್ರ ಜೋಡಿ ಸಿಡಿಪಾಣಿ ಆಡ ಬದಾಮಿ ಸಾರಿ ಬಡ ಮಾಡಿ ಬಾರಲ್ಲ ಹುಡುಗಿ ಆಟದ ಚಿಲುಪಾಡಿ ಬಡ ಮಾಡಿ ಬಾರಲ್ಲ ಹುಡುಗಿ ಆಟದ ಚಿಲುಪಾಡಿ ಆಟದ ಚಿಲುಪಾಡಿ ಹುಡುಗಿ ಹಚ್ಚತನ ಚುನಡಿ ಆಟದ ಚಿಲುಪಾಡಿ ಹುಡುಗಿ ಹಚ್ಚತನ ಚುನಡಿ ದೋಸ್ತ ನಾ ಶಿರೋಳಕ್ಕೆ ಅಲ್ಲ ನೀನು ಬದಾಮಿ ಹೆಂಗಂದವ ನಾ ಹೊಕ್ಕಿ ನೋಡು ಮತ್ತೆ ನನ್ನ ಸಂಬಂಧ ನೀ ಬಂದಿ ನಿನ್ನ ಸಂಬಂಧ ನಾ ಇಲ್ಲ ಆಡಕ್ ಬಡಕ್ ಹೇಳಿ ನಾವು ಕಾಂಗ್ರ ಮಂಜಾಪ ತಂದ್ರ ಬದಾಮಿ ಪೋರಿನ ತೊಂಬಪ್ಪ ಅಂತ ಆಗ ಹೇಳಿನಿ ಬರೋದು ಈಗ ಬಂದಿನ ಆಗ್ಲಿ ಪೋರಿಗಿರಿ ಚಲೋ ಹೊಡಿಸಾನೆ ಬೇಡ ಕರ್ದಾಗ ಇನ್ನೇಗ ಏನೇನು ಮಾಡಿ ಕಳಿಸ್ತಾನೆ ಯಾರಿಗೂ ಗೊತ್ತು ಬಾಗಲಕೋಟೆ ಚಿವ ಅನತಿತ್ತು ಗಿಟ್ಟನ ಬುದ್ಧಿ ಸಿಕ್ಕರ ಕೈಯಾಗ ಕಾಲೇಜ್ ಕವಟನೆಲ್ಲ ಒಟ್ಟ ಬರವಂತು ನನ್ನ ತೆಕ್ಕಾಗ ಚಿವ ಅನತಿತ್ತು ಗಿಟ್ಟನ ಬುದ್ಧಿ ಸಿಕ್ಕರ ಕೈಯಾಗ ಕಾಲೇಜ್ ಕವಟನೆಲ್ಲ ಒಟ್ಟ ಬರಲಿಲ್ಲ ನನ್ನ ತೆಕ್ಕಾಗ ಎಲ್ಲ ತೆಕ್ಕಾಗ ನೀ ಅಬಸ್ಬೇಡ ತಕೊಂಡ್ ಕೂತ ನಾ ಮುರಾನ್ ಹುಡುಗ ಏನಿದ್ರು ಏನ್ ಹೇಳ್ತಾನೆ ಕೇಳಿಲ್ಲ ಸಜ್ಜಿ ರೊಟ್ಟಿ ಹುಳ ನುಚ್ಚ ಪುಂಡಿ ಪಾಲೆ ಬೆಳ್ಳುಳ್ಳಿ ಖಾರ ಕಟ್ಟಿ ಮುಂಜಾನೆ ಹೋಗಿ ಜಾಡ್ಸ ಎಲ್ಲ ತಿನ್ನಂಗಿಲ್ಲ ನೋಡ ರೈತರ ಮಕ್ಕಳು ತಿಂದು ಗಟ್ಟಿ ಆಗೋದಂದ್ರ ಅದ 4 ತಿನ್ನೋ ರೊಟ್ಟಿ 6 ರೊಟ್ಟಿ ತಿಂತಾರ ನಾವ್ ಒಬ್ಬಕ್ಕೆ ಎಬಸ್ಬೇಕನ್ನ ಅವ ನಿಂತು ಹೊಯ್ಕೊಲ್ಲೇನ ಅಲ್ಲಿ ಅವನೇ ಎಬಸ್ಬೇಕಲ್ಲಿ ಅಲ್ಲ ಇಬ್ಬರದು ಕೂಡ ಎಬಸಿದ್ರ ಅದು ಹುರುಪ ಜಾಸ್ತಿ ಆಗೋದು ಮತ್ತ ಅರ್ಥ ಮಾಡ್ಕೋಬೇಡ್ರಿ ನಾ ಹುರುಪ ಹೇಳಕತ್ತೀನಿ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ತೀನಿ ಎಬಸುದ ಬೆಳತನ ಎಬಸುದ ಕುಂತಿನ ನಾನು ನಿನಗೆ ಮೆಚ್ಚಿ ಹೋದರ ಮಲ್ಲು ರೂಪ ಹಚ್ಚಿ ಉಳಿಲಿಲ್ಲ ನೀಗಚ್ಚಿ ಹೇಳಲಿಲ್ಲ ಕೈ ಬಿಚ್ಚಿ ಜಮಕಂಡಿ ಬತಂಡಾಗ ಜಗಳಾತ ಮೊದಲು ನಡೆದಿನಾಗ ಬಗೆಹರಿದೆ ಮಲ್ಲ ಹೋಗಿನ ಎಲ್ಲಿನ ಬೆಲ್ಲ 80,000 ಸಾಲಾತ 80
ಹುತ್ತೂರ ಜಾತ್ರೆ ಮಾಡೋಣ ಕಾದ್ರು ಹರವೆ ಕಡಿ ರಾತ್ರಿ ಹುತ್ತೂರ ಜಾತ್ರೆ ಮಾಡೋಣ ಕಾದ್ರು ಹರವೆ ಕಡಿ ರಾತ್ರಿ ನಾಟಕ ಮಾಡುವ ಬೇರಿ ಉಳಿತಲ್ಲ ದೋಸ್ತ ಬಾರಿ ನಾಟಕ ಮಾಡುವ ಬೇರಿ ಉಳಿತಲ್ಲ ದೋಸ್ತ ಬಾರಿ ಯಬಜಿ ತೋರಿಸ ಬಾಳ ಗಗರಿ ಹುಡುಗರ ಹೋಗರ ಹೌಹಾರು ಗಮನ ಜಾತ್ರೆ ಮಾಡೋಣ ರಾತ್ರಿ ಹರದ ಕಲಿ ರಾತ್ರಿ ಗಮನ ಜಾತ್ರೆ ಮಾಡೋಣ ರಾತ್ರಿ ಹರದ ಕಲಿ ರಾತ್ರಿ ಕರತೀನಿ ಬಾರ ಕರತೀನಿ ಗಾರ ಹುಡುಗ ಮಾಡೋನು ಆಲಿಂದ ಬನಶಂಕರ ರಗಡ ದುಡ್ದಿನಿ ಸತಿ ನಾನು ಈಗ ಮಾಡ್ಯಾಡ ಹಾಕಿಕ್ರೆ ಹೊಲ ತೋದ್ರು ರಗಡ ಮಾಡಿ ನೀ ರೊಕ್ಕ ರಗಡ ಮಾಡಿ ನೀ ರೊಕ್ಕ ರಿಂಗ ರಿಂಗ ಕಿವಿಯಾನ ಜುಮಕಿ ಎಲ್ಲರ ತಂದಿಯ ಹುಡುಗಿ ರಿಂಗ ಕಿವಿಯಾನ ಜಮಕಿ ಎಲ್ಲರ ತಂದಿಯ ಹುಡುಗಿ ರಿಂಗ ರಿಂಗ ಕಿವಿಯಾನ ಜಮಕಿ ಎಲ್ಲರ ತಂದಿಯ ಹುಡುಗಿ ಹುಡುಗಿ ಕಲರ್ ಕಲರ್ ಕಲ್ಲಾಗಿ ಕತ್ತಲದಾಗು ಕಲವಾಗಿ ಹುಡುಗಿ ಕಲರ್ ಕಲರ್ ಕಲ್ಲಾಗಿ ಕತ್ತಲದಾಗು ಕಲವಾಗಿ ರಿಂಗ ರಿಂಗ ಕಿವಿಯಾನ ಜಮಕಿ ಎಲ್ಲರ ತಂದಿಯ ಹುಡುಗಿ ರಿಂಗ ರಿಂಗ ಕಿವಿಯಾನ ಜಮಕಿ ಎಲ್ಲರ ತಂದಿಯ ಹುಡುಗಿ ಯಬಸ ಲೇಪ ಬಂದ್ ಹಿಂಗ್ ಮಾಡಕ ನೀವ ಈಗ ಡ್ಯಾನ್ಸ್ ಹೇಳಿದ ಹಿಂಗ ಡ್ಯಾನ್ಸ್ ಆಲದ ಹುರುಪ ಹುರುಪ ಎಕ್ಸಿಲ್ಲ ಮತ್ತು ಹುರುಪ ಅದ್ ಹಿಂಗ್ ಕೇಳಿ ಇದೇನ್ಲಿ ಹಿಂಗ್ ಹಿಂಗ್ ಮಾಡೋದು ನಮ್ ಡೈರೆಕ್ಟ್ ಗಜ್ಮನೆ ಹೇ ಗಜ್ಮ. ಗಜಮ ಹುಡುಗಿನ ಅಲ್ಲಪ್ಪ ಏನಾದ್ರು ಒಣ್ಲಿ ಭಜನ ಗಜಮದವ್ರು ಬೇರೆ ಅದಾರ ನಾ ಅಂತಕ್ಕೆಲ್ಲ ಅಲ್ಲ ಗಜಮಾನು ಆಗುದ ಭಜನಾನು ಆಗುದ ಏ ಅದೆಲ್ಲ ಸೀನ್ ಇಲ್ಲ ಡಾಲ್ಬಿ ಡಾಲ್ಬಿ ನೀ ನಿನ್ನೆ ಬೇಕಾದ ಮಾಡಿದ್ರು ಅದು ಆಗೋದಿಲ್ಲ ದೋಸ್ತ ಕಾಡಿ ಬೇಡಿ ಕಾಡಿ ಬೇಡಿ ಪ್ರೀತಿ ಮಾಡಿನ ಗೆಳೆಯ ಕಾಡಿ ಬೇಡಿ ಪ್ರೀತಿ ಮಾಡಿನ ಗೆಳೆಯ ಅರಿಯುತ್ತಿಲ್ಲ ಸಾಯುತ್ತಲ ಈ ನನ್ನ ಜೀವನ ನನ್ನ ಸಾದರ ಮಾವನ ನಿನ್ನ 2020 ಬಿಸಿಗಿಟ್ಟ ಆಡ್ಬೇಕಂದಾಡಿ ಆಟಾಡಿದ ಮ್ಯಾಲ ಬೇಕಾದ ನೀ ತಿನ್ನ ಗಂಟೆ ಗಂಟೆ ಬಿಸಿಗಿಟ್ಟ ಡೇರಿ ಮಿಟ್ಟ ಚಾಕೋಟ ಅನ್ನ ಆಡ್ಬೇಕಂದಾಡಿ ಆಟಾಡಿದ ಮ್ಯಾಲ ಬೇಕಾದ ನೀ ತಿನ್ನ ಯದಿ ಮೇಲೆ ಶಾದಿ ಉತ್ತೂರ ಊರ ಜಾತ್ರೆಗೆ ಬಾರ ಗೆಳತಿನ ಕರಕೊಂಡು ಹಿಂದಿಂದ ಬರದಲ್ಲ ನಡಿಯ ದೇವಸ್ಥಾನ ಗಾಡಿ ತಗೊಂಡ ನಾ ಬೀದಿಲೆ ಕೊಡಿಸಿದ ನಂಗಾದ ನೀ ಉಟ್ಟುಕೊಂಡ ಹಿಂದ ಮಂದಗ ಎದ್ದ ಬಾಣದ ಹೂವ ಮುಡಿಕೊಂಡ ನಿನ್ನ ಮೆತ್ತನ ಕೈಗೆ ಮಿರಿ ಮಿರಿ ಮಿಂಚು ಮಧುರಂಗಿ ಕಥಗೊಂಡ ಉತ್ತೂರ ಊರ ಜಾತ್ರೆಗೆ ಬಾರ ಗೆಳತಿನ ಕರಕೊಂಡ ಹಿಂದಿಂದ ಬರದಲ್ಲ ನಡಿಯ ದೇವಸ್ಥಾನ ಗಾಡಿ ತಗೊಂಡ ಇನ್ನೊಂದು ಹಾಡ್ತಿದ್ನಲ್ಲ ಶಾಕ ಶಾಕ ಅಂತ ಬಿಡು ಪಾಪ ಪ್ರೇಕ್ಷಕರಿಗೆ ಬೇಸರ ಬರೋದು ನಾವು ಇಲ್ಲ ಇಲ್ಲ ಅವ್ರ ಅವ್ರ ಅಭಿಮಾನಿಗಳೇ ನಮ್ ದೇವ್ರು ಹೌದಲ್ಲ ಹಾ ಹರದೈತಿ ಪ್ಯಾಂಟನೆ ಅದಿಯ ತುಂಟ ತಿನ್ನ ಸಾಕ ಪಿಚಕ ಪಿಚಕ
ಸಲುವಾಗಿ ಕೊಡ್ತೀನಿ ಇಲ್ಲ ನನ್ನ ಕಲ್ಯಾಣ ಮಾಡಿ ಐ ಲವ್ ಯು ಬರ್ರಿ ಅಣ್ಣರಿಗೆ ತಂದಿಲ್ಲ ಹುಡುಗಿಯರಿಗೆ ತಂದಿನಿ ಏನಂತ ಕೇಳ್ತೀರಣ್ಣ ಮಲ್ಲಿಗೆ ಹೂವ ತಂದೀನಿ ಆಬಾಲಿ ಹೂವ ತೊಗೊಂಬಂದಿನಿ ಹೆಣ್ಮಕ್ಳಿಗೆ ಅಷ್ಟೇ ಅಲ್ಲ ಗಂಡಸರಿಗೆ ತೊಗೊಂಬಂದಿನಿ ನೀವಲ್ಲ ನಿಮ್ಮ ಹುಡುಗಿಯರಿಗೆ ಬರ್ರಿ ರೊಕ್ಕ ಬೇಕಾರ ಮುಂದಿನ ವರ್ಷ ಯುಗಾದಿ ಫ್ರೀ ಬರ್ರಿ ಅಣ್ಣರ ತಮ್ಮರ ಚಿಗವರ ಕಾಕಾರ ಯಾರಿಲ್ಲ ಬರ್ರಿ ನಿಮ್ ಲವರಿಗೆ ಕೊಡಕಂತ್ರ ಬರ್ರಿ ಇವತ್ತು ತಗೋ ಬರ್ರಿ ಏ ಹುಡುಗಿ ನಿಂದ ಕೊಡ್ತೀಯಣ್ಣ ನನಗ ಏ ಇವನುಗನ ತಿಂಡ್ಯಾವಾದನಪ್ಪ ಅಲ್ಲ ಮತ್ ಬರೋದು ಬಂದಿನಿ ಈಗ ಕೊಡ್ತೀವನ್ನ ಅಂತ ಕೇಳಕ ಡೈರೆಕ್ಟ್ ಆಗಿ ಏನಂತ ಕೇಳಣ ನಾ ಹೇಳ್ತೀನಿ ಅವಸರ ಮಾಡ್ಬೇಡ ನಂದು ನೀ ಹೊಡಿತೀರೇನು ಮತ್ತ ಏ ತಡೆ ಹೇಳ ಅಟ್ಟು ರೊಚ್ಚಿಗೆ ಹೇಳ್ಬೇಡ ಹೇಳಂಗಿಲ್ಲ ಹಂಗೈತೆ ನಂದು ನೀ ಕೇಳಾಕತ್ತಿ ಹೂವ ಹುಡುಗಿ ನೀನ್ ಹೂವಿನ ಬುಟ್ಟಿ ಹೌದು ಹುಲಿಯ ನನ್ನ ಹೂವಿನ ಬುಟ್ಟಿ ಖರೀದಿ ಮಾಡೋಷ್ಟು ಪವರ್ ಐತೆ ಏ ಹುಡುಗಿ ನೀ ಹೂ ಅಂದೆ ಅಂದ್ರ ನೀನು ಹೂವಿನ ಬುಟ್ಟಿ ಜೋಡಿ ನೀನು ಖರೀದಿ ಮಾಡ್ತಾನ ಹುಡುಗಿ ನೀನು ಖರೀದಿ ಮಾಡ್ತಾನ ನಾವಲ್ಲವ ಯವ್ವ ಹಂಗಾದ್ರ ನೀ ರೊಕ್ಕ ಬಾಳ್ ಮಾಡಿ ಅಂದಂಗ ತಪ್ಪಾಜಿ ಇಲ್ಲಿ ಕೇಳಿ ಇನ್ಸ್ಟಾಗ್ರಾಮ್ನಾಗ ಒಂದಿಟ್ಟು ಮೆಸೇಜ್ ಇದನ್ನ ನಂಬರ್ ಕಳಿಸ್ತೀನಿ ಒಂದ್ 50,000 ಫೋನ್ ಪೇ ಮಾಡ್ಬಿಡು ಅದ್ರಾಗೆ ನಾನೇನ್ ಡೌಟ ತಿಳಿಬೇಡ ಹುಡುಗಿ ನಾ ಮನಸ್ಸು ಮಾಡಿದ್ರೆ ಇವತ್ತು ರಾತ್ರಿ ಐಸಿಪಲ್ ಶಾಮನೂರ್ ಪ್ಯಾಟ್ರಿ ನಿರಾಣಿ ಪ್ಯಾಟ್ರಿ ಆಡು ಖರೀದಿ ತೋತನ ಹುಡುಗಿ ಆಡು ಖರೀದಿ ತೋತನ ಅದ ಶುಗರ್ ಪ್ಯಾಟ್ರಿಗೆ ನನ್ನ ಪ್ಯಾಟ್ರಿಯಿಂದ ಚೀಲಕ್ಕ ಸಕ್ರಿ ತುಂಬಾಕ ಚೀಲ ಅಂದ್ರ ನೀ ಟಾಟಾ ಬಿರ್ಲಾ ಸರಿ ಸಮ ಅನ್ನಂಗಾತ ಟಾಟಾ ಬಿರ್ಲಾ ಅಷ್ಟ ಅಲ್ಲ ಹುಡುಗಿ ನನ್ನ ಊರಾಗ ನನಗ ಎಷ್ಟು ಬೀಗರದಾರಲ್ಲ ಬ್ಯಾಳ್ಯಾರು ಚಿಗರ್ಯಾರು ಸಂಕ್ವಾಯಿಗಳು ನಿಂಬಾಕರು ನಾಟ್ಗೇನಾರು ಎಲ್ಲರಿಗೂ ನಾ ಸಾಲ ಕೊಟ್ಟು ನಾ ಹುಡುಗಿ ನಾನ ಸಾಲ ಕೊಟ್ಟು ನಮ್ಮ ಬೀಗರಿಗೆ ಮತ್ತ ಟಾಟಾ ಬಿರ್ಲಾ ಟಾಟಾ ತರಾಕ್ ಸಾಲ ಕೊಟ್ಟು ಮಗನು ನಾನ ಹುಡುಗಿ ನಾನ ಅಂದ್ರ ನೀ ಸಾಲ ಕೊಟ್ಟಿ ಅನ್ನಂಗಾತ ಕೇಳಣ ಬಡ್ಡಿ ಎಷ್ಟು ಕೊಡ್ತೀನಿ 2 ಬಡ್ಡಿ ನಮ್ ಊರಾಗ ನಾ ಏನಾರ ಸುಳ್ಳು ಹೇಳಿ ಅಂದ್ರ ನಿಮಗ ನಿನಗ ಕಾಕ ದರ್ಗೋ ತಿಪ್ಪನ ಮಾವ ಅವನು ಹೋಗಿ ಕೇಳ ಹೇಳತ್ತ ನನ್ನ ಬಗ್ಗೆ ಸ್ಟೋರಿ ಅದ್ರಾಗ ಏನು ಸಂಶಯನೂ ಇಲ್ಲ ಡೌಟು ಇಲ್ಲ ಬಡ್ಡಿ ಆಡಿದ್ದು ಕರೆ ಐತಿ ಮನೆ 4 ಎಕರೆ ಹೊಲ ತೋದುದು ಕರೆ ಐತಿ ಯಾರದ ತಿಪ್ಪನ ಮಾವ ಎಲ್ಲದಿ ತಿಪ್ಪು ಕಾಕ ಅವ ಬುಡ್ಡ ನಮ್ಮ ಅಕ್ಕನ ಕಾಸಣ ಅಕ್ಕನ ಬುಡ್ಡ ಏನು ಬುಡ್ಡ ಯಾಡ ಮಸಡಿ ಅವ್ ಏನು ಬೇಕಂತ ಈ ಕೇಳಾಕ್ತ ನನಗೆ ಏನು ಕೊಡೋದಂದ್ರ ನೀ ನೌಕರಿ ಮಾಡತ್ತಿದ್ದ ನೀನ ಒಬ್ಬನ ಹೋದ್ರ ಬಿಡು ನಾ ಹೋಗ್ಬಿಡ್ತೀನಿ ಯಾರ ಆಜಾಗೇನ ನಿಮ್ ಚಾಚಾ ಅಂದಂಗ ಈ ಉತ್ತೂರಿಗೆ ಶ್ರೀಮಂತ ಅಂದಂಗಾತ್ನಿ ಅದ್ರಾಗ ಏನು ಡೌಟನೇ ಇಲ್ಲ ಅದ ರಂಗು ಮತ್ತೆ ಹೆಚ್ಚ ಕಡಿಮೆ ಇರೋದಲ್ಲ ಸಾಕ್ ಮುಗಿಸ್ತೀನಿ ನಿನ್ನ ಹಾಳ್ಪುರನ ಅದೆಲ್ಲ ಇರೋಲಕ್ಕ ನಿನಗ ಹೂ ಬೇಕು ಬೇಡ ಏ ಹುಡುಗಿ ನಾನ ಮುಂದಿನ ಓಣಿಗೆ ಹೋಗ್ಬೇಕು ಬಾರ ನಿನ್ನ ರಾಮಿಂದ ನಾ ಹೂ ತೋ ಸಂಬಂಧ ಇಲ್ಲಿ ಕರ್ಸಿನಿ ನೀ ಹೂ ಕೊಡ್ತೀಯ ನನ್ನಿಂದು ರೇಟಾ ಎದ್ರ ರೇಟಾ ಹೂವಿನ ರೇಟಾ ಹಂಗ ಹೇಳು ನೀನು ಹಂಗ ಹೇಳಿ ನಾನು ಹಲೋ ಒಂದು ಮೊಳಕ್ಕೆ 2 ರೂಪಾಯಿ ಕಿತ್ತು ಏನು ಬೇಡ 2.20 ಮಾಡಿ ಅರ್ಧ ಮೊಳ ಕೊಡ್ಲ ಹಂಗದ್ರ ರೊಕ್ಕತ್ತ ಮೊದಲ ಹೂತ ಇದೋಳ ಮುಂಜಾನೆ ಅದ ಕಂಜೂಸ್ ಗಿರಿಯಾಕೆ ಗಂಟೆ ಬಿತ್ತರಿಪ್ಪ ಅಂತಿನ ಅಲ್ರಿ ದೊಡ್ಡ ಶ್ರೀಮಂತ ಅಂತಾನ ರೊಕ್ಕ ಕೊಡಾಕತ್ತೆ ಇರಲಿವ ಹೋಲ್ ಬಿಡು ಮುಂಜಾನೆ ಬೋನಿಗೆ ಬಿಡಬಾರ್ದ ತಾತ ಅಪ್ಪಾಜಿ ನೋಡು ಅದನ್ನ ಎಬ್ಬಿಸಿ ಮಾತಾಡ ನಿನ್ನ ಹೂವ ನನಗ ಬ್ಯಾಡ ಸಾಮಾನು ಮಲಗಿಸಬಾರ್ದ ಆಗಾಗ ತೊಡಿ ಬಡ್ಲಿ ಆಗ್ಬೇಕ ಹುಡುಗಿ ತೊಡಿ ಬಡ್ಲಿ ಆಗ್ಬೇಕ ಯಪ್ಪ ನಮ್ಮ ಮೈ ಕಂದಿ ನೋವು ಮರೆ ಮಾಯಿಕಾಲ ಇರುದಲ್ಲ ಮತ್ ನೀ ಡಬಲ್ ಮನೆಗೆ ಹೊಡಿತೀವಿ ನಾನು ಮತ್ ಹೊಡಿಯಬೇಕಲ್ಲ ಹೊಡಿ ನೀ ಒಬ್ಬನೇ ಮಾತಾಡ ನನಗೂ ಕರ್ಸಿ ಅಲ್ಲಿಂದ ದಾನಿ ಪಪ್ಪ ನನಗೂ ಅರ್ಧ ಕಚ್ಚಿ ಮಾಡಿ ಗೌಡನ್ ಡಾಲ ಹೋಗ್ಯಾಕೈತಿ ಮಳ ಸಣ್ಣದಾಕೈತೆ ಹಾಕಿ ಹೂ ತೋತನು ನೀನು ಹೂ ಕೊಡ
ಮಳ ನೋಡಿ ಒಲ್ಲಂದ್ರ ಒಲ್ಲ ನಿಂದ ಪುಂಗಿ ನೋಡಿರೇನ್ರಿ ಮರೆ ಇದ್ದವಂದ ನೋಡಕ್ ಟೈಮ್ ಇಲ್ಲ ಯಾಕ ಇಲ್ಲಿ ಕೇಳಿಲ್ಲ ನಿಂದ ಮಳ ಬಾಳ ಉದ್ದಕೈತಿ ನಿನಗೇನ್ ತೊಂಡಿ ಜ್ವರ ಬಂದು ನಾನು ಹೂವಿನ ಮಳ ಬಾಳಿಕಾಯಿ ನೋಡ್ರಿ ಮಳ ನೋಡಿ ನಿಂದ ಯಾವ ಸೀಮೆ ಮಳ ಲೇಪ್ಪ ಎಲ್ಲಾರ್ದು ಇದ್ದಂಗ ನಂದು ನಿನ್ನ ಮಳ ನೋಡಿ ತಂಡಿ ಜ್ವರ ಬರಾಕ ದೋಸ್ತ ನಿನಕಿನ ಉದ್ದುದನ ಮಳ ಆಡೋದು ನನ್ನ ಹೂವಿನ ಪುಟ್ಟ್ಯಾಗ ಏನು ಬಾರಿಗೆಟ್ಟಿರಿ ಏನು ಬರ್ಗೆಟ್ಟಿ ನಿಮ್ಮಷ್ಟು ಇಲ್ಲಿ ಬಿಡ್ರಿ ಇಲ್ಲ ನಮ್ಕಿಂತ ನೀವು ಬರ್ಗೆಟ್ಟಿ ಏ ಇಲ್ಲ ಇಲ್ಲ ಬರ್ಗೆಟ್ಟಿ ನಿಮಕ್ಕಿಂತ ದೊಡ್ಡದೆ ನನ್ನ ಮಳ ಹಾಕಿ ಹೋತು ಹೂವಿನ ಬಿಟ್ಟಿತ್ತ ಅಷ್ಟ ಅಪ್ಪಾಜಿ ಅಪ್ಪಾಜಿ ಎಷ್ಟು ಕೊಡ್ತಿ ಅಪ್ಪಾಜಿ ಯಾಕೆ ಅಪ್ಪಾಜಿ ಅಪ್ಪಾಜಿ ಐತಿವ ನಮ್ ಗಚ್ಚಿ ಮನಿ ಮಜಾ ಕೊಡೋಣ ಗಚ್ಚಿ ಅಪ್ಪಾಜಿ 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 ಮಾಮ ಅಣ್ಣ ಮಾಮ ಮಾಮ ಅಣ್ಣ ಮಾಮ ಬರ್ತಾರ ಮಾಮ ಅನ್ಲಿ ಹಾ ನೀನು ಮಾಮ ಅನ್ಲಿ ಮಾಮ ಮಾಮ ಚಂದ ಮಾಮ 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 sexy lady. Sexy lady. ಬಂದು ಕುಂದರ್ತಾನವ ಈಗ ಏನು ಇವತ್ತು ಒಂದಿನ ಬರ್ಗೆಟ್ಟನವ ಈಗ ಈ ಬರ್ಗೆಟ್ಟಿ ಸ್ವಲ್ಪ ಮತ್ತೇನೋ ಅವ ಹಾಕ್ತಾನಂತೇಳಿ ಹಂಗ ಬರ್ತೀನಿ ಮತ್ತೇನು ಅಂಗಡಿ ನಿಂತ್ರಂದ್ರ ಅಲ್ಲೇ ನಿಂತೈತಿ ಲಗ್ನ ಮುಳಿದ್ದಂಗನಿ ಹೆಂಗ್ ಬಡದ್ರು ಚುಚ್ಚಾಗ್ತೈತಿ ಬೇಡ 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 ದೊಡ್ಡ ಹವಾ ಆತ್ ಬಿಡು ವ್ಯಾಪಾರ ಮಾಡ ದೌಡ ಐ ಐ ಕಳ್ಳ ಯಾಕ ಮುರಿ 200 ತಂದೆ ಹಂಗಾರ ಹಂಗಲ್ಲ ಈಗ ಅದು ತಡಿ ತಡಿ ಅದು 200 ಐತಿಲ್ಲ 200 0 8 2 ಎರಡು ತೋದಿವ ಅಲ್ಲಿ ಬರಾಕ ತಡಿ ತಿಂದೇನು ಹೇ ತಡಿ ಇದು ಮಾತ್ರ ನೋಡಿಲ್ಲ ಹುಡುಗರು ಒಳ್ಳೆ ಮಾಡಿ ಅವ್ರ ಹೊಲ ಮನಿ ಮಾರಿಸಿ ನಡಿ ಹೋಗುದಪ್ಪ ಪಂಡ್ರಾಪುರ ಇಟ್ಟು ಅಂಬಾಬಾಡಿ ಅಂತ ಹಂಗಲ್ಲ ಹೂವಿನ ರೇಟ್ ಎಟ್ ಹೇಳಿದ್ಲು ಕರೆ ನಿಮ್ಮ ಅವ್ರ ಹನಿ ಮಾಡ್ಯಾಳ ನಮ್ಮವ್ರು ನಾ ಎಟ್ ಬಿಡ ಕರೆ ಹೇಳ್ರಿ ಬೇಡ ಬೇಡ ಅವ್ರ ಮೇಲೆ ಹನಿ ಮಾಡಿ ನೀವ್ ಹೇಳ್ರಿ ಮರೆ ಮಾತಾಡಕರ ಬಿಡು ಬಾಯಿ ಹೋಗ ಕೊಟ್ಟರು ಯಾರಿಗಾರ ಕೊಟ್ಟರು ಅದ ಹಂಗಿದ್ರೆ ಇಂಟ್ರೆಸ್ಟ್ ಬರಲ್ಲ ನಿಂದು ಅರ್ಧ ಇರ್ಬೇಕು ನಂದು ಅರ್ಧ ನಂದು ಇರ್ಬೇಕು ಪೂರ ಇದ್ದಾಗ ಬರೋಬರ ಮಾತು 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 ಮಾತಾ ತಡಿ 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 ನೀ ಹಿಂದಕ್ಕೆ ಸರಿ ಯಾಕ ಅಂಜಿಕ್ ಬರ್ತೈತೆ ಇಲ್ಲ ನಮ್ಮಪ್ಪ ಹೇಳ್ಯಾನ ಎಲ್ಲ ನಿಮ್ಮ ಅಪ್ಪ ಹಂಗಲ್ಲ ಉತ್ತರ ಗಂಡಸರನ್ನ ಮುಟ್ಟಬೇಡ ಮುಟ್ಟಿದ್ರ ಬಸರಕ್ಕೆ ಅಂತ ಹೇಳ್ಯಾನ ಓ ನಾವು ಕಣ್ಣಾಗ ಅಯ್ಯೋ ಅಯ್ಯೋ ಇದು 200 ಐತೆ ಇನ್ಸ್ಟಾಗ್ರಾಮ್ನ್ಯಾಗ ಒಂದು ಟೆಸ್ಟ್ ಹಂಗಲ್ಲ ಅಣ್ಣ ವಾಪಸ್ ಬರುದಲ್ಲ ಹಂಗ್ಯಾಕ ಹೋಮರೆ ನೀ ನಮ್ಮವ ಹಿಂಗ್ ಮಾಡಿದ್ರೆ ಹಂಗ ಮುಂಜಾನೆ ಮುದೋಳ್ ನಾನು ನಾಷ್ಟ ಮಾಡಿಸ್ತೀನ ಆಯ್ತು ಈಗ ರೂಟಿಗೆ ಬರೋಣ ಬಾ ಅಲ್ರಿ ಅಣ್ಣಾರ ನಿಮ್ಮ ಹೆಸರೇನ್ರಿ ಅಣ್ಣಾರ फूलो पुंडी पतार की दोस्त करो दिन पताली पताल की दोस्त करो दिन ಅಣ್ಣ ಅಂದಳಲ್ಲೋ ನನಕೊಂದ ಉಗದಳಲ್ಲೋ ಅಣ್ಣ ಅಂದಳಲ್ಲೋ ನನಕೊಂದ ಉಗುದಳಲ್ಲೋ ಅಣ್ಣ ಅಂದಳಲ್ಲೋ ನನಕೊಂದ ಉಗುದಳಲ್ಲೋ ಅಣ್ಣಯ್ಯ ನಾನು 12 ಮೋಟ್ರ್ ಟಿಸಿ ಪೀಸನ ಹಾರಿಸ್ತೀನಿ ಹೃದಯ ಅಣ್ಣ ಅಂದಾಗಿನ ಎಲ್ಲರಿಗೆ ಮಾಮ ಅನ್ಕೋತವಲ್ಲ ಬಂದಿ ಹಾಕಿ ಮಾಮ ಅಣ್ಣ ಅರ್ಯಾಗ ದೂರ ಏನ್ ತಿಂತಿ ಅಂದ್ ಟಾಟಾ ಮಾಡಿ ಹೋಗ್ಬಿಡು ಅಲ್ಲ ಎದಕ್ಕೆ ಹೊಯ್ಕೊಳಕತ್ತಿ ಏನಂತ ನಿನಗೆ ಮತ್ತೇನು ಅಣ್ಣ ಅಂದ್ರೆ ಏನಾಗ್ಬಾರ್ದು ನಮ್ಮ 12 ಟಿಸಿ ಹನ್ನೆರಡುವರೆ ಮೋಟ್ರ ಪೀಸ್ ತಾನಕ್ ತಾನ ಆಗ್ಬಿಟ್ಟದ ಏನ್ ಮಾಡ್ದು ಯಾಕ್ರಿ ಯಾಕ್ರಿ ಏನೇನಾರ ಮಾತಾಡಕತ್ತಿರಲಿ ಏನತ್ ನಿಮ್ಮ ಪ್ರೀತಿ ನೀನು ಬದಾಮಿಂದ ಇಲ್ಲಿಗೆ ಬಂದಿ ಅಂದ್ರ ನನಗಟ್ ಮಾಮ ಅಂದ ಈ ಮಾಮ ಅಣ್ಣ ಮಾಮ ಅನ್ಬೇಕಾ ಹಾ. ಯಾವ್ದ ಸಿಟ್ನ್ಯಾಗ ಹೋಗಿ ನಿನಗ ಅಣ್ಣ ಅನ್ಬಿಟ್ಟೆ ಅಂಡ್ಲ್ಯೋ
ಏನ್ ಕುದುರೆ ಜಟ್ ಬಂತ ನೀವು ಅದನ್ನೇ ನೋಡಾತ ಕುದುರೆ ಜಡ್ಡು ಬರ್ತೈತಿ ಬೆಳತಾನ ಏನೇನೋ ಆಕೈತಿ ಅನ್ಲ್ಯಾ ಅನ್ನ ಅನ್ನ ಮಾಮ ಮಾಮ ಯಾವ ನಾವು ನಾ ಇಲ್ಲಿ ಹೋದ್ರ ಅಲ್ಲಿ ಯಾಕೆ ಟಿಶು ಅನ್ನಕತ್ತೈತದ ಮತ್ತ ನೀ ಹಂಗ ಹೋಲ್ ಬಿಡ್ರಿ ಯಾವ್ದಾ ಗುಂಗ್ನ್ಯಾಗ ಅಂದ್ಬಿಟ್ಟೆ ಹೋಲ್ ಬಿಡ್ರಿ ನಿಮ್ಮ ಮಾಮರ ನಿಮ್ಮ ಹೆಸರೇನ್ರಿ ನನ್ನ ಹೆಸರ ಸೂರ್ಯವಂಶದ ಕುಡಿ ಗುಂಡ ಅಂತ ನಿನ್ನ ಹೆಸರ ಹೇಳ ಹೇಳ ಹಂಗ ಹೇಳ ಇಟ್ಟು ಹೇಳ ನಾ ಇಡ್ತನು ಹೇಳು ಇಟ್ಕೊಂಡ ಹೇಳ್ತೀನಿ ತಡಿ ಹಾ ಹೇಳ ಗಣಪ ವಡಪ ಹಾ ನಾನು ನೋಡಿ ಶಾಣೆ ಹೋಗ್ಯ ನೋಡ ಕಳ್ಳ ಮಹೇಶಪ್ಪ ಬೆಳಕ್ ಕರೆದಾಗ ಬಂದ್ ಇಲ್ಲೇ ಕುಂದಿರ್ತಾನ ಅವ ನನಗೆ ಗೊತ್ತಾಗೈತಿ ಏನಾಕೈತೆ ಆಕೈತೆ ಬೆಳತಾನ ಹರಿಯಾಗದಿಲ್ಲ ನೀ ಮುರ್ಲಿ ನಾ ಬ್ಯಾಟ್ರಿಗೆ ನಾನು ಬ್ಯಾಡಾಳ ಬ್ಯಾಡಾಳ ಹಂಗೆಲ್ಲ ಬೇಡ ಇಲ್ಲಿ ಮಾತಾಡ್ತೀವಿ ಒಳಗ್ ಬಂದು ಅಣ್ಣ ಹಂಗ್ ಮಾಡಬಾರ್ದ ಅಣ್ಣ ಹಿಂಗ್ ಮಾಡ ಇಲ್ಲಾರ ನೀವ ಏನ್ ಮಾಡ್ತಿ ಮಾರ ಏನ್ ಸುಳ ನೀನು ಜೋಡಿ ಗುದ್ದಾಡುದು ಮಾಮ ಅನ್ನೀಗ ಮಾಮನ ಅನ್ಲ ಹೆಸರು ಹೇಳ ಹಾ ಹೇಳ ಆ ಹೆಸರಿನಾಗಿಲ್ಲ ಅಷ್ಟು ಕಸರು ಹೌದಾ ದಿನ ತಿಂತಿದ್ದ ನಮ್ಮಪ್ಪ ಕೆನಿಕೆ ನಿಮ್ಮ ಹೆಸರು ಹಾ 17 ವಯಸ್ಸಿನಾಗ ಆಗಿದ್ಲ ನಮ್ಮವು ಬಸರು ಹೌದಾ ಕಡೆಯ ಕಟ್ಟೆ ಆಮೇಲೆ ನನ್ನ ಪ್ರೀತಿಯಿಂದ ಹಿಟ್ಟರ ಗುಂಡಿ ಅಂತ ಹೆಸರು ಆಹಾ ಈ ಗುಂಡ ಗುಂಡಿ ಒಂದಾದ್ರ ಬೆಳತಾನ ಅನ್ನೋಕ ಬ್ಯಾಳ್ಯಾರ ಮನ್ಯಾಗ ಕುಬಸ್ ರೆಡಿನ ಕೂಬಸ ಆಮೇಲೆ ಒಂದು ಕೊಟ್ಟು ಬಿಡು ಕೈಯಾಗ ಆಡ್ಸ್ಕೊಂಡ್ ಕುಂತ ಬಿಡ್ತೀನಿ ಲಾಲಿ ಲಾಲಿ ಸುಕುಮಾರ ಲಾಲಿ ಮುದ್ದು ಬಂಗಾರ ಲಾಲಿ ಲಾಲಿ ಮೂಳ ಹಳೆ ಮೂಳ ಏನ್ಲ ಅದ ನಿನ್ನ ಹೆಸರು ಚಂದ ಐತೇನೆ ಅಂದ ಅನ್ಯ ಹುಡುಗಿ ಹಂಗಾದ್ರೆ ಇವತ್ತ ನಿನ್ ಗಾಡಿ ಬಳಗ ನನ್ ಕುಂದರ್ಸ್ಕೊಂಡು ನಮ್ ಮೂರ್ತನ ಬಿಡ್ತೀಯ ಅಯ್ಯ ಹುಡುಗಿ ನೀ ಹೂ ಅಂದ್ರ ನನ್ನ ಗಾಡಿ ಮೇಲೆ ಅಷ್ಟ ಯಾಕ ಹುಡುಗಿ ನನ್ನ ಹೃದಯದಾಗ ಕಳಿಸೊಂದ ನಮ್ಮ ಸಾಯಿ ಶಕ್ತಿ ಫ್ಯಾಕ್ಟ್ರಿಗೆ ಚಾಮನೂರ್ ಫ್ಯಾಕ್ಟ್ರಿಗೆ ಕರ್ಕೊಂಡ್ ಹೋಗ ನಡಿ ಹೋಗುನು ಕುರಿ ಹಳ್ಳಕ್ ಬಿತ್ರಿ ಏ ಬೀಳುದಲ್ಲ ಮತ್ತೆ ಅಂತೂ ಅಲ್ಲೋ ನಿನ್ನ ಹೃದಯದಾಗ ನನ್ನ ಕುಂದರ್ಸ್ಕೊಂಡು ಹೋಗಕ ರೆಡಿ ಇದೆ ಅಂದ ಬಳಕ ನಾ ಯಾಕೆ ಒಲ್ಲೆಂಡ್ಲಿ ಅಮ್ಮ ನಾನು ಹತ್ತಂಗಾದ್ರ ಉಗಿ ಒಂದ ಜಾಡ್ಸ ಇಟ್ಟಲ್ಲ ಮನಗಂಡ ಗೋಟ ಕಟ್ಟಿದ್ದು ಪ್ರೀತಿಗೆ ರೇಟ ಎಲ್ಲ ಗೊತ್ತಾಗಿ ಅನಸಾದೈತೆ ಲೇ ಹೊನ್ನದೆಯ ಅನ್ನೋದು ಡೌಟ ಎಲ್ಲ ಗೊತ್ತಾಗಿ ಅನಸಾದೈತೆ ಲೇ ಹೊನ್ನದೆಯ ಅನ್ನೋದು ಡೌಟ ಹೆಂಗದಿಯವ 2022 ಬಂದಿದ್ಯಾ ಬಂದಿ ಬಂದಿಲ್ಲ ಅಂದ್ರೆ ಬಂದಿಲ್ಲ ಆಗ 2 ಗಲಿ ದ್ಯಾಪಿ ಈಗ 4 ಗಲಿ ದ್ಯಾಪಿ ಪಾಠ ವಾಡ್ಯಾಡ್ಸೈತಿ ಈಗ ಏನ್ಲಿ ಹಂಗಂದ್ರ ಆಗ 2 ಗಲಿ ದ್ಯಾಪಿ ಅಂದ್ರ 2 ಗಾಲಿ ಇರ್ತಾವ ಈಗ 4 ಗಲಿ ದ್ಯಾಪಿ ಆಗಿ ಅಂದ್ರ 2 ಗಾಲಿ ಮಾತ್ ಜಾಸ್ತಿ ಆಗ್ಯಾವ ಪಾಠನ ಒಂದಿಟ್ಟು ವಾಡ್ಯಾಡ್ಸೈತಿ ಹುಡುಗಿ ವಾಡ್ಯಾಡ್ಸೈತಿ ಅರ್ಥ ಆಗ್ಲಿಲ್ಲ ನನಗ ನೀನು ನಮ್ಮ ಊರ್ ಕಡೆ ಕಬ್ಬಿನ ಟ್ರ್ಯಾಕ್ಟರ್ ಹೋಗೋದಂತ ನೋಡಿದಂಗಿಲ್ಲ ಅದಕ್ಕೆ 2 ಗಲಿ ದ್ಯಾಪಿ ನಮ್ಮ ಹುಡುಗರು ಗೊತ್ತಾಗೈತೆ ಸಾಕ್ 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 ನಿಮಗ್ ಗೊತ್ತಾದ್ರ ಸಾಕ್ ನನಗ್ ಗೊತ್ತಾಗ್ಲಿಕ್ಕ ನಡಿತೈತಿ ಮೊದಲ ನೀ ಯಾರು ನಮ್ಮ ಅನ್ನಲ್ಲ ಸುಂದ್ರಿ ಮೊದಲ ನೀ ಯಾರು ಅನ್ನಲ್ಲ ನಾನು ಮೊದಲ ನೀ ಯಾರು ಗೆಡ್ಡೆ ಮೊದಲ ನೀ ಯಾರು ತೊಂದ್ರಿ ನನ್ನ ಹೆಸರು ಸುಂದ್ರಿ ನೀನು ಊರ್ ಮಿನ್ರಿ ನಾ ಊರ್ ಮಿನ್ರಿ ಏನ ಹಾಕಾಕತ್ತ ನಾನು 14 ಮಿನ್ರಿ ಅವ ಎಣ್ಣೆ ಚುಮ್ನಿ ಎಣ್ಣೆ ನಿನ್ನ ತಲೆಯಾಗ ನಾನು ಏನ್ ಇಟ್ಟ ಬರ್ತಾನ ನೋಡ ಅಲ್ಲಿ ಈಗ ಇಟ್ಟಲ್ಲ ಮಲಗಂಡ ಗೋಟ ಕಟ್ಟಿದ್ದು ಪ್ರೀತಿಗೆ ರೇಟ ಇಟ್ಟಲ್ಲ ಮಲಗಂಡ ಗೋಟ ಕಟ್ಟಿದ್ದು ಪ್ರೀತಿಗೆ ರೇಟ ಎಲ್ಲ ಗೊತ್ತಾಗಿ ಅಲಸಾದೈತೆ ಎಲ್ಲರಿಗ ಅಲ್ಲೋದೆ ಡೌಟ ಎಲ್ಲ ಗೊತ್ತಾಗಿ ಅಲಸಾದೈತೆ ಎಲ್ಲರಿಗ ಅಲ್ಲೋದೆ ಡೌಟ ಇಟ್ಟಲ್ಲ ಮಲಗಂಡ ಗೋಟ ಕಟ್ಟಿದ್ದು ಪ್ರೀತಿಗೆ ರೇಟ ಎಲ್ಲ
ಗೊತ್ತಾಗಿ ಅಲಸಾತೈತೋ ಎಲ್ಲರಿಯ ಅಲ್ಲೋದು ಡೌಟ ಎಲ್ಲ ಗೊತ್ತಾಗಿ ಅಲಸಾತೈತೋ ಎಲ್ಲರಿಯ ಅಲ್ಲೋದು ಡೌಟ ಬಾದಾಮಿ ಹುಡುಗಿನಿ ಬಾರಿ ಬಾ ಅಂದಾಗ ಬರ್ತಿತ್ತು ಹಾರಿ ಸಿದ್ಧಾಂಗ ಅಲ್ಲುಕೊಳ್ಳಿಲ್ಲ ರೊಟ್ಟು ತಂತ ತಪ್ಪದಾಗಿ ಜಾರಿ ನೀ ಹತ್ತಿದ ಕಾರಗಾಡಿ ಮಾರಿ ಹೊಸಾದ ತಂಡನ್ನ ಬಾರಿ ಯಾರನ್ನ ಕರ್ಕೊಂಡ ತಿರುಗಲಿ ತುರಾಗಿ ಬೆಂಗಳೂರು ಸೇರು ಕಟ್ಟಗಡ್ಡಿಯ ತವಲ್ಲ ಪುಟ್ಟ ಹೊಗೆಯಲ್ಲ ನನ್ನ ಕೊಟ್ಟರ ಹೋಗಲಿಲ್ಲ ಕೋನ ಬಳ್ಳೋನ ಮನೆಯ ಬಲ್ಲಲ್ಲ ನೆಪ ಬಂದಾಗ ಹಚ್ಚೇರ ನೋಡುವಾಗ ಕೋನ ನಗ್ತಾರ ಓರಲ ಮಲ್ಲಿ ತಿರುಗೋದು ನೋಡಿ ಸಂಧಿ ಸಲ್ದಿ ನಗ್ತಾರ ಓರನ ಮಲ್ಲಿ ತಿರುಗೋದು ನೋಡಿ ಸಂಧಿ ಸಲ್ದಿ ಮದುವೆಯ ಆಗುವ ಹೊರತೀರಾಗ ಹತ್ತದ ಹೊಲ್ಗನ ಮೇಲೆ ಲಾಲಾ 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 ಮಾಮ ಚಿನ್ನ ಬಾ ಮತ್ತೆ ಇವೇನ್ಲ ಇದು ನಿನ್ನ ಗಾಡಿಯಾಗ ಕರ್ಕೊಂಡು ಹೋಗ್ಬಾ ಹತ್ತ ಡಾಕ್ಟರ್ ಹೃದಯದಾಗ ಹತ್ತ ಯಾವ್ದೈತೆ ಗಾಡಿ ನಂದ ಸೋನಾಲಿಕ Tractor. ಮಹೇಂದ್ರ ಟ್ರ್ಯಾಕ್ಟರ್ ಐತಿ ನನಗ್ ಸೋನಲ್ಲಿಕ ಬೇಕು ಐತೆ ಐತಿ ಐತಿ ಯಾವ ಟ್ರ್ಯಾಕ್ಟರ್ ನಾಗಲ್ಲಿದ್ದ ಬ್ಯಾಡ ನಾ ಯಾವ ಟ್ರ್ಯಾಕ್ಟರ್ ಎದರ ಕರ್ಕೊಂಡು ಹೋಗಿ ನೀ ಏನು ಎತ್ತರಾಗೈತಿ ಅಲ್ಲ ಅಲ್ಲ ನನ್ನ ಹೃದಯದಾಗ ಬರಕ್ಕೆ ಮೊನ್ನೆ ಒಂದು ಕಾರ್ ಗಾಡಿ ತಂದ್ರೆ ಬಂದತ್ತಿಲ್ಲ ಹೋಗುಣ ರಾವಣ ರಾವಣ ಸೇಡು 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 ಸೇಡಿಗಾಗಿ ನಡೆಯಿತು ರಾಮಾಯಣ ಸೇಡು ಸೇಡಿಗಾಗಿ ನಡೆಯಿತು ಮಹಾಭಾರತ ಸೇಡು ಸೇಡಿಗಾಗಿ ನಡೆಯಿತು ಕುರುಕ್ಷೇತ್ರ ಸೇಡು ಸೇಡಿಗಾಗಿ ನಡೆಯಲಿ ನಮ್ಮಿಬ್ಬರ ಮಹಾಯುದ್ಧ ನರಹಂತಕ ರಾಜಕೀಯದಲ್ಲಿ ನಾನೊಬ್ಬನೇ ರಾಜಕೀಯ ರಾಜನಿಗೂ ಮುಖ್ಯಮಂತ್ರಿ ಸಿಂಹಾಸನವನ್ನೇರಿದ ನನ್ನ ದೊಡ್ಡಪ್ಪನಾದ ಕೆ ಪ್ರಸಾದನನ್ನು ತನ್ನ ಕೆಟ್ಟ ದೃಷ್ಟಿಯಿಂದ ಸುಟ್ಟು ಹಾಕಿದನಲ್ಲ ನನ್ನ ಪರಮವೈರಿ ನರಹಂತಕ ನರಹಂತ ಖಂಡ ಖಂಡವರನ್ನು ಕತ್ತರಿಸಿ ರಕ್ತದ ಕಣ್ಣೀರಿನಿಂದ ಕಟ್ಟಿದ ನಿನ್ನ ರೌಡಿ ಸಾಮ್ರಾಜ್ಯವನ್ನು ಪುಡಿ ಪುಡಿ ಮಾಡಿದಾಗಲೇ ತೀರುವುದು ನನ್ನ ಸೇಡು ಇದಕ್ಕೂ ನೀ ಬಗ್ಗದೆ ಕುಂಡನಂತೆ ಎದೆಯುಬ್ಬಿಸಿ ಹುಲಿಯಂತೆ ಎದ್ದು ನಿಂತರೆ ತಾಯಿ ಇಲ್ಲದೆ ತಬ್ಬಲಿ ಮಗುವೆಂದು ಬೆಳೆಸಿದ ನಿನ್ನ ತಂಗಿ ಇಂದ್ರ ಮುಂದೆ ಈ ಕಾರ್ತಿಕನ ಹಸಿದ ಹೆಬ್ಬುಲಿಯ ಬಾಯಿಗೆ ಸಿಕ್ಕ ಜಿಂಕೆ ಇಂದ್ರೀ
ನಿಮ್ಮನ್ನ ಈ ಕಾರ್ತಿಕನ ಕಾರಸ್ಥಾನವನ್ನು ತಿಳಿಯದೆ ಮಿಡಿ ನಾಗರದ ಹೆಡೆ ತುಳಿಯಲು ಬಂದ ನಿಮ್ಮನ್ನನನ್ನು ಸಿಕ್ಕಲ್ಲಿಯೇ ಕಚ್ಚಿದ್ದಾರಿ ಹೆಣ ಮಾಡದೆ ಬಿಡುವುದಿಲ್ಲ ಈ ಕೋರ್ತೆ. ಗುಂಡ ಲೇಮ ಗುಂಡ ಯಪ್ಪ ಸಾವ್ಕಾರ ಕರೆದ್ರ್ಯಾ ಇಲ್ಲ ಒದರಿದ್ರ್ಯಾ? ಲೇ ಹರಾಮ್ಕೋರ್, ಒದರಲು ನನ್ನ ನೀನು ಧನ ಎಂದು ತಿಳಿದುಕೊಂಡಿರುವೇನಲೇ ಕಥೆ. ಹಂಗಲ್ರಿ ಅಪ್ಪ ದನ್ಯಾರ ಹೋಗಿದ್ರ್ಯಾ ಅಂತ ಕೇಳೇನ್ರಿ ಅಪ್ಪ ದನ್ಯಾರ ಕೇಳೇನ್ರಿ. ಇರಲಿ, ಆ ಚಂದ್ರಾಪುರ ಚಂದ್ರನಿಗೆ ಕೊಟ್ಟ ಸಾಲಕ್ಕೆ ಅವನ ಮನೆ ಬರೆಸಿಕೊಂಡು ಬಾ ಎಂದು ಹೇಳಿದ್ದೆ. ಬರೆಸಿಕೊಂಡು ಬಂದ್ರವೇನು? ಬರ್ಸ್ಕೊಂಡ್ ಬಂದನ್ರಿ ಅಪ್ಪ ಸಾವ್ಕಾರ, ನೀವ್ ಹೇಳಿದಂದು ಬಿಡ್ತಾನನ್ರಿ, ಬರ್ಸ್ಕೊಂಡ ಬಂದನ್ರಿ. ಹಾಗಾದರೆ ಆ ಶಿವರಾಜನ ಸಾಲಕ್ಕೆ ಆಧಾರ? ಅವನೇನು ಗ್ರಂಗನ ಮಡ್ಯಾಗ ಐತ್ಲೇರಿ ಅಪ್ಪ ಸಾವ್ಕಾರ, 2 ಎಕರೆ ಹೊಲ ಅದನ್ನು ಬರ್ಸ್ಕೊಂಡ್ ಬಂದನ್ರಿ. ಏನು ಶಾಮನೂರ್ ಫ್ಯಾಕ್ಟ್ರಿ ಐತಕ ಐತ್ಲೇರಿ 2 ಎಕರೆ ಕಾಲ್ ಹೊಲ ಅದನ್ನು ಬರ್ಸ್ಕೊಂಡ್ ಬಂದ ನೋಡ್ರಿ ಅಪ್ಪ ಸಾವ್ಕಾರ, ಬರ್ಸ್ಕೊಂಡ ಬಂದ ನೋಡ್ರಿ. ಶಭಾಷ್ ಮಗುಂಡ ಶಭಾಷ್. ಸಾವ್ಕಾರ ಈ ಭುಜ ನಂದೈತ್ರಿ. ಇರ್ಲಿ, ಆ ಶಿವಾಪುರದ ಶಿವ್ಯಾ ಸಾಲಕ್ಕೆ ಬರುತ್ತಾನೆ. ಅವನಿಂದ ಏನಾದರೂ ಬರೆಸಿಕೊಂಡು 25,000 ಹಣ ಕೊಟ್ಟು ಕಳಿಸು. ನಾನು ಆ ನನ್ನ ಪರಮ ವೈರಿನರ ಹಂತಕನ ಮನೆಗೆ ಹೋಗಿ ಈ ಕಾರ್ತಿಕನ ತಂಟೆಗೆ ಬರಬೇಡ ಎಂದು ಎಚ್ಚರ ಹೇಳಿ ಬರುತ್ತೇನೆ. ಅಲ್ರಿ ಅಪ್ಪ ಸಾವ್ಕಾರ, ನಿಮ್ಮ ದೊಡ್ಡ ನಿಮ್ ಹಣ ನಿಮ್ ರೊಕ್ಕ ನಿಮ್ ಮಾತ, ನೀವ್ ಯಾರಿಗ್ ಕೊಡತ್ರಿ ಕೊಡಾಕೆ ನಮ್ಮ ಅಪ್ಪನ ಮನೆಗೆ ಅಂಟು ಹೋಗತ್ರಿ ಅಪ್ಪ ಸಾವ್ಕಾರ. 25,000 ಅಟ್ಟ ಯಾಕ್ರಿ, 75,000 ಕೊಡಂದ್ರ ಕೊಡ್ತೇನ್ರಿ ಅಪ್ಪ ಸಾವ್ಕಾರ, ಕೊಡ್ತೇನ್ರಿ. ಕತ್ತೆ ಬಾಲ ಬಿಚ್ಚದ ಹೇಳಿದಷ್ಟು ಕೆಲಸ ನಡೆಯೊಳಗೆ. ಈ ಕಾರ್ತಿಕನಿಗೆ ಎದುರಾದ ವೈರಿಗಳ ಜೀವ ಸಮಾಧಿ ಮಾಡಬೇಕಾದರೆ ಮೊದಲು ಹೇಳುತ್ತಾನೆ. ಬಟ್ ಈ ಕಾರ್ತಿಕ ಹೇಳುವ ಮಾತು ಮಿತ್ತನ್ನೇ ಮಿಕ್ಕಿ ನಿಂತರೆ ಇವ ಕಾರ್ತಿಕನಾಗಲ್ಲ, ಎದುರಾದ ಕುಣ್ಣಿಗಳ ರಕ್ತ ಕಾರಿಸುವ ಯಮ ಆಗುತ್ತಾನೆ. ಪ್ರೇಮವೇನ ಹೃದಯವೇನ ಓಂಕಾರನ ಸ್ಪರ್ಶವೇನ ಹರ್ಷವೇನ ಜೇಂಕಾರನ ಸೌಂದರ್ಯವೇ ಸಂಗೀತವೇ ಹೃದಯಗಳ ಸೇತುವೇನ ಸುಪ್ರಭಾತ ಜನುಮದಾತ ಹೃದಯಗಳ ಪ್ರಥಮ ಪಾಠ. ಈ ನರನಾಗನ ಮುಂದಿನ ಬೇಟೆ ಶಿಕ್ಷಣ ಮಂತ್ರಿ ರಣರುದ್ರ. ನೀನು ಶಿವನ ಸನ್ನಿಧ ಓಣಿದಲ್ಲಿ ಅಡಿಗೆ ಕುಳಿತರೋ ಶಿವಲೋಕಕ್ಕೆ ಹತ್ತಿದಂತೆ ಹಾರೆ ನಿನ್ನ ಶಿರಛೇದನ ಮಾಡಿ ನಿನ್ನ ದೇಹದ ಒಂದೊಂದು ಭಾಗಗಳನ್ನು ಅಡುವಾಡುವಾಗಿ ಕತ್ತರಿಸಿ ನಿನ್ನ ದೇಹವನ್ನು ನರಕದ ನಾಯಿಗಳಿಗೆ ಹಾಕುತ್ತಿದ್ದರೆ ಇಂಟರ್ನ್ಯಾಷನಲ್ ನಾಗಣೆ ಕಾದು ನಿಕಾ ಕಾದಾರ ರುದ್ರ ಚೂಡು ನಾಕವಾದ ಬಿಸ್ಕೊಂತಾವ. ಈ ಅಂಡರ್ ವರ್ಕಿಂಗ್ ಆಫ್ ದಿ ಕಿಂಗ್ ನಾಗವಾದ ಬಿಸ್ಕೊಂತಾವ. ಏಕ್ ನಿಮಿಷ ದೇಹ ಕೊಟ್ಟೆ
ನರಕಕ್ಕೆ ಮೋಪಿಸೋಣ. ನೀನಾರು 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 ನಾನಾರು 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 ನೀನಾರು ನಾನಾರು. గంగాతరంగ రమణీయ జటాకలాపం గౌరీ నిరంతర విభూషిత వామభాగం నారాయణ ప్రియ మనంగ మదాప. ಓ ಜಗನ್ಮಾತೆ ನಾನಂಬಿ ನಿಂತೆ ಓ ದೇವಿ ನಿನ್ನ ನಾನಂಬಿ ಬಂದೆ ಕರುಣಿಸಿ ಕಾಯೇ ನನ್ನ ದೇವಿಯೇ ಕರುಣಿಸಿ ಕಾಯೇ ನನ್ನ ದೇವಿಯೇ ಓ ಜಗನ್ಮಾತೆ ನಾನಂಬಿ ನಿಂತೆ ಓ ದೇವಿ ನಿನ್ನ ನಾನಂಬಿ ಬಂದೆ ಕರುಣಿಸಿ ಕಾಯೇ ನನ್ನ ದೇವಿಯೇ ಕರುಣಿಸಿ ಕಾಯೇ ನನ್ನ ದೇವಿಯೇ ಓ ಜಗನ್ಮಾತೆ ನಾನಂಬಿ
ಸಮರ್ಸಿ ಶಿಷ್ಟರ ಪರಿಪಾಲನೆಯಾದ ಸೌದತ್ತಿ ಗುಡ್ಡದ 7 ಕೊಳ್ಳದ ಎಲ್ಲಮ್ಮ ತಾಯಿ, ಉದೋ ಉದೋ ಅಂತ ನಿನ್ನ ದರ್ಶನಕ್ಕೆ ಬರುವ ಭಕ್ತರನ್ನು ಕೈ ಹಿಡಿದು ಕಾಪಾಡುವ ಕರುಣಾಮಯ ವಾಣಿ. ಯಾಕಮ್ಮ ನಮ್ಮಂತ ಬಡವರನ್ನು ಕತ್ತಲೆಯ ಕಾರ್ಮೋಡದ ಸುಳಿಗೆ ಸಿಲುಕಿಸಿ ನಮ್ಮನ್ನು ಈ ಬಡತನದಲ್ಲಿ ಸಿಲುಕಿಸಿದ್ದೀಯ ತಾಯಿ. ನಾವು ಯಾವ ತಪ್ಪು ಮಾಡಿದ್ದೀವಿ ಅಂತ ಈ ಬಡತನದ ಬೇಗೆಯಲ್ಲಿ ಬಳಲುವಂತೆ ಮಾಡಿದ್ದೀಯ? ಹೇಳು ತಾಯಿ, ಹೇಳು. ನಮ್ಮನ್ನು ಕೈ ಹಿಡಿದು ಕಾಪಾಡು ತಾಯಿ, ಕಾಪಾಡು. ಚಂದ್ರ, ಶ್ರೀಮಂತರ ಹಣದ ಚೆಲ್ಲಾಟದ ಕೂಗಿನ ಮುಂದೆ ನಮ್ಮಂತ ಕಡಬಡವರ ಕಣ್ಣೀರಿನ ಗೋಳಾಟದ ಕೂಗು ಎಲ್ಲಿ ಕೇಳಿಸಬೇಕಮ್ಮ ಈ ನಿನ್ನ ತಾಯಿ ಎಲ್ಲಮ್ಮನಿಗೆ? ಅಣ್ಣ, ಯಾಕಣ್ಣ ಯಾಕಿಷ್ಟೊಂದು ಕೋಪದಿಂದ ಮಾತಾಡ್ತಾ ಇದೀಯಾ? ಆ ನನ್ನ ತಾಯಿ ನಂಬಿದವರನ್ನು ಯಾವತ್ತಿಗೂ ಕೈ ಬಿಡೋಳಲ್ಲ. ನೋಡಣ್ಣ, ನಂಬಿದವ್ರನ್ನ ಯಾವತ್ತಿಗೂ ಕೈ ಬಿಡೋದಿಲ್ಲ ಅನ್ನುವ ಮಾತು ಇವತ್ತು ನಿನಗೆ ತಿಳಿದೇ ಹೋದ್ರು ಮುಂದೆ ಎಂದಾದ್ರೂ ಒಂದು ದಿನ ತಿಳಿಯುತ್ತೆ ಅಣ್ಣ. ನಂಬಿದವರನ್ನು ಕೈ ಬಿಡುವುದಿಲ್ಲ ಈ ದೇವಿ ಎಂದು ತಿಳಿದುಕೊಂಡು ನಮ್ಮ ಅಜ್ಜ ಮುತ್ತಜ್ಜರ ಕಾಲದಿಂದಲೂ ಈ ದೇವಿಯನ್ನು ನಂಬಿ ಪೂಜಿಸುತ್ತಾ ಬಂದಿರುವೆ. ಆದರೆ ಇತ್ತೀಚೆಗೆ ಏಕೋ ಈ ದೇವಿ ಮೇಲೆ ನನಗಿದ್ದ ಭಯ ಭಕ್ತಿನೇ ಹೊರಟು ಹೋಗ್ತಾ ಇದೆಯಮ್ಮ. ಯಾಕಣ್ಣ, ಯಾಕಿಷ್ಟೊಂದು ಕಲ್ಲು ಹೃದಯದಂತೆ ಮಾತಾಡ್ತಾ ಇದೀಯಾ? ಏನಾಗಿದೆ ಅಣ್ಣ ನಿನಗೆ? ಮತ್ತೇನು ಮಾಡಲಿ ತಂಗಿ, ನನ್ನ ಎರಡನೇ ತಮ್ಮನಾದ ಸಾವಿರನ ಓದಿಗಾಗಿ ಮಾಡಿದ 20,000 ಸಾಲಕ್ಕೆ 70,000ವಾಗಿ ಬೆಳೆದು ನಿಂತು ನನ್ನ ಎದೆಯನ್ನೇ ಸಡಿಲುಗೊಳಿಸಿದೆ. ಹೇಗಾದರೂ ಮಾಡಿ ಆ ಸಾಲವನ್ನು ತೀರಿಸಬೇಕೆಂದರೆ ಬಿತ್ತಿದ ಬೀಜದ ಖರ್ಚು ಸಹ ಆಗುವಷ್ಟು ಬೆಳೆ ಬರ್ತಿಲ್ಲಮ್ಮ ಈಗಿನ ಅರ್ಧದ ಮಳೆಗಾಲದಲ್ಲಿ. ಸಾಲ ಕೊಟ್ಟ ದನಿಗಳಿಗೆ ಮರಳಿ ಹಣವನ್ನು ಕೊಟ್ಟು ಸಾಲ ಬಂಧನದಿಂದ ಋಣಮುಕ್ತನಾಗಿ ಕೊನೆಗೆ ನಿನ್ನ ತಲೆ ಮೇಲೆ ಅಕ್ಷತೆ ಹಾಕಿ ನನ್ನ ತಲೆ ಮೇಲಿನ ಭಾರ ಇಳಿಸಿಕೊಳ್ಳಬೇಕೆಂದು ಹಗಲಿರುಳು ಶ್ರಮಿಸುತ್ತಿದ್ದೇನೆ. ಅಂದಾಗ ಇಷ್ಟವಾದರೂ ನಮ್ಮ ಮೇಲೆ ಕರುಣೆ ಬರಬಾರದೆ ಆ ನಿನ್ನ ತಾಯಿ ಎಲ್ಲ ಮನೆಗೆ? ಇವತ್ತು ಯಾಕೋ ಏನೋ ನೀ ಮಾತಾಡ್ತಾ ಇರೋ ರೀತಿ ನೋಡಿದ್ರೆ ಆ ಸಾಲ ಕೊಟ್ಟ ಧನಿಕರು ಏನಾದ್ರು ಇಂದು ನಿನ್ನ ಮೇಲೆ ಏನಾದ್ರು ಕೈ ಮಾಡಿದ್ರೆ ಏನಣ್ಣ? ಚೇಚೆ ತಂಗಿ ಚಂದ್ರ, ಹುಟ್ಟುವಾಗಲೇ ಕೈಯಲ್ಲಿ ಪರಶು ಹಿಡಿದು ಬೆಳೆದಂತೆ ದಿನ ಬೆಳಗಾದರೆ ಆ ಪರಶುವಿಗೆ ರಕ್ತದ ಅಭಿಷೇಕ ಮಾಡಿ ಹುಲಿ ರಕ್ತವನ್ನೇ ಕುಡಿದು ಹುಲಿಯಂತೆ ಗುಡುಗು ಹೊಡೆಯುವ ನನ್ನ ಮೂರನೇ ತಮ್ಮ ಶಿವನಿರುವಾಗ ನನ್ನ ಮೇಲೆ ಕೈ ಮಾಡುವ ಧೈರ್ಯ ಯಾರಿಗಿದೆಯಮ್ಮ ಈ ಊರಿನಲ್ಲಿ? ಹೋಗಲಿ ಬಿಡಮ್ಮ. ಇಂದು ನನ್ನ ತಮ್ಮ ಸಾಗರ ಓದು ಮುಗಿಸಿಕೊಂಡು ಬರುತ್ತಿದ್ದಾನೆ ಎಂದು ಹೇಳೋದನ್ನೇ ಮರೆತು ಬಿಟ್ಟೆ. ಏನನ್ನ ಹೇಳ್ತಾ ಇದೀಯಾ? ಸಿಟಿಯಿಂದ ಅಣ್ಣ ಬರ್ತಾನೆ ಅಂತ ನಿನಗೆ ಯಾರನ್ನ ಹೇಳಿದ್ರು? ಅಮ್ಮ, ವಾರದ ಹಿಂದೆ ಲೆಟರ್ ಹಾಕಿ ತಿಳಿಸಿದ್ದಾನೆ. ಹಾಗೋ ನೋಡಮ್ಮ, ನೆನೆಸೋದ್ರೊಳಗೆ ಬಂದೇ ಬಿಟ್ಟ ನನ್ನ ತಮ್ಮ. ತಂಗಿ, ಅಣ್ಣ ಬಾರಣ್ಣ, ಈಗ ಬಂದೇನಣ್ಣ? ಚೆನ್ನಾಗಿದೆಯಣ್ಣ? ಚೆನ್ನಾಗಿದೆ ತಂಗಿ, ಈಗ ಬಂದೆ ನೋಡು. ಅಮ್ಮ ಸಾಗರ, ಯಾಕಪ್ಪ ಇದೇನಪ್ಪ ನಿನ್ನ ಹರಕು ಬಟ್ಟೆ ವ್ಯವಸ್ಥೆ? ಯಾಕೆ ದಾರಿಯಲ್ಲಿ ಏನಾದರೂ ಜಗಳವಾಯಿತೆ? ಹಾಗೇನಿಲ್ಲ ಅಣ್ಣ, ದಾರಿಯಲ್ಲಿ ಬರುವಾಗ ಒಬ್ಬ ಭಿಕ್ಷುಕ ಅವನಿಗೆ ಹಾಕಿಕೊಳ್ಳಲು ನನ್ನ ಶರ್ಟನ್ನು ಕೇಳಿದ. ಅದಕ್ಕಾಗಿ ನನ್ನ ಶರ್ಟನ್ನು ಅವನಿಗೆ ಕೊಟ್ಟು ನಾನು ಹರಕು ಶರ್ಟು ಹಾಕಿಕೊಂಡು ಬಂದಿದ್ದೇನೆ ಅಷ್ಟೇ. ಓಹೋ, ಹೀಗೋ. ಹಾಗಾದರೆ ಈ ಸಲದ ನಿನ್ನ ರಿಸಲ್ಟ್ ಏನಾಯ್ತಪ್ಪ? ಅಣ್ಣ ತಂಗಿ, ನಮ್ಮೂರಿನ ಆರಾಧ್ಯ ದೈವರಾದ ಶ್ರೀ ಮಾರುತೇಶ ಹಾಗೂ ಬಸವಜ್ಜನ ಆಶೀರ್ವಾದದಿಂದ MBBS ಕೋರ್ಸನ್ನು ಮುಗಿಸಿ ಡಾಕ್ಟರ್ ಆಗುವ ಎಲ್ಲ ಅರ್ಹತೆಗಳನ್ನು ಪಡೆದು ಈ ನಮ್ಮೂರಿನಲ್ಲಿ ಒಂದು ಒಳ್ಳೆಯ ಆಸ್ಪತ್ರೆಯನ್ನು ಕಟ್ಟಿ ನಮ್ಮೂರಿನ ಜನರ ಸೇವೆಯನ್ನು ಮಾಡಬೇಕೆಂಬ ಆಸೆಯನ್ನಿಟ್ಟುಕೊಂಡು ನಿನ್ನ ಮುಂದೆ ಬಂದು ನಿಂತಿದ್ದೇನನ್ನ. ಆಶೀರ್ವದಿಸನ್ನ, ಆಶೀರ್ವದಿಸು. ಎದ್ದೇಳಪ್ಪ, ಎದ್ದೇಳು. ಸದಾ ಈ ಬಸವಜ್ಜನವರ ಆಶೀರ್ವಾದ ನಿನ್ನ ತಲೆ ಮೇಲೆ ಇರಲನ್ನೋದೇ ಈ ನಿನ್ನಣ್ಣನ ಆಸೆಯಪ್ಪ.
ಅಣ್ಣ, ಇಂದು ನೀನಾಡುವ ಈ ಒಂದೊಂದು ಮಾತನ್ನು ಕೇಳಿದರೆ ಆ ಶಿವಲೋಕದಲ್ಲಿರುವ ಶಿವನೇ ಧರೆಗಿಳಿದು ಬಂದು ಇಂದು ನನ್ನ ಜೊತೆ ಮಾತನಾಡಿದಷ್ಟು ಸಂತೋಷವಾಗುತ್ತಿದೆ ಅಣ್ಣ, ನನಗೆ ಸಂತೋಷವಾಗುತ್ತಿದೆ ಅಣ್ಣ. ಈ ಜನ್ಮದಲ್ಲಿ ನಿನ್ನ ಋಣವನ್ನು ತೀರಿಸದೆ ಈ ನಿನ್ನ ತಮ್ಮ ಸತ್ತು ಹೋದರೆ ಮುಂದಿನ ಜನ್ಮದಲ್ಲಿ ನಿನ್ನ ಮನೆ ಕಾಯುವ ನಾಯಿಯಾದರೂ ಆಗಿ ಹುಟ್ಟಿ ಬಂದು ನಿನ್ನ ಋಣವನ್ನು ತೀರಿಸುತ್ತೇನೆ ಅಣ್ಣ, ನಿನ್ನ ಋಣವನ್ನು ಅಮ್ಮ, ಸಾಗರ. ಅಂತ ದೊಡ್ಡ ಮಾತನಾಡಿ ದೊಡ್ಡವನಾಗಿ ಮಾಡಬೇಡಪ್ಪ ಈ ನನ್ನನನ್ನು. ನೀ ಹೇಳುವಷ್ಟು ದೊಡ್ಡ ಮನುಷ್ಯ ನಾನಲ್ಲಪ್ಪ. ಎಲ್ಲರನ್ನು ಕಾಪಾಡುವವನು ಮೇಲಿದ್ದಾನೆ. ಎಂತಹ ಉದಾರ ಗುಣವನ್ನ ನಿನ್ನದು. ನಿನ್ನಂತ ನನ್ನನ್ನು ಪಡೆದ ನಾನೇ ಪುಣ್ಯವಂತ. ಹಾ, ಇರಲಿ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಂತೆ ಸದಾ ಆರ್ಭಟಿಸುವ ಪರಾಕ್ರಮ ವೀರ ನನ್ನ ತಮ್ಮ ಶಿವನೆಯಲ್ಲಿ ಅಣ್ಣ. ಈಗ ಹೊಲದ ಕಡೆ ಹೋಗಿದ್ದಾನಪ್ಪ, ಇಷ್ಟರಲ್ಲಿ ಬಂದರೂ ಬರಬಹುದು. ಬೇಟೆಗಾರರ ಬೇಟೆಯಾಡೋ ರಣಬೇಟೆಗಾರ ಬಂದ. ಬಂದೆಯನ್ನ? ಊರಿನಿಂದ ಯಾವಾಗ ಬಂದೆ? ಇದೀಗ ತಾನೇ ಬಂದಿದ್ದೇನೆ ಬಾಸಿವು. ಇದೇನನ್ನ ಹರಿದೋಗಿರುವ ನಿನ್ನ ಬಟ್ಟೆಗಳು ಯಾಕನ್ನ? ದಾರಿಯಲ್ಲಿ ಬರುವಾಗ ಯಾವನಾದರೂ ಬಂದ ನಿನ್ನ ಮೇಲೆ ತನ್ನ ಸೂರತವನ್ನು ತೋರಿಸಿ ಹುಂಡನೆನಿಸಿಕೊಂಡನೆ. ಹಾಗೇನಿದ್ದರೂ ಹೇಳೀಗ. ಕ್ಷಣದಲ್ಲಿ ಹಸಿದುವಂತೆ ಹಾರಿ ಹುಂಡನೆನಿಸಿಕೊಂಡ ಬಂಡನ ಹೊಂಡ ಕಳೆದು ನಿನ್ನ ಪಾದಕ್ಕೆ ಅರ್ಪಿಸುತ್ತೇನೆ. ಅಂತ ಭಂಡರ ರೊಂಡ ಕಡಲೆಂದೇ ನನ್ನ ವೀರ ಪರಶು ಆರ್ಭಟಿಸುತ್ತಲಿದೆ. ಹೇಳನ್ನ ಯಾರೆಂದು? ಶಿವು, ನೀನು ತಿಳಿದುಕೊಂಡ ಹಾಗೆ ಅಂತಹ ಘಟನೆ ನಡೆದಿಲ್ಲಪ್ಪ. ಹಾಗೇನಾದರೂ ನನ್ನ ಜೊತೆ ಯಾವನಾದರೂ ಜಗಳ ಮಾಡಿದ್ದರೆ ಅವನನ್ನು ಈ ನನ್ನ ಮುಷ್ಟಿಯಲ್ಲಿ ಹಿಸುಕು ಹಾಕಿ ಬರುತ್ತಿದ್ದೆ. ಆದರೆ ಶಿವು, ನೀನು ನನ್ನನ್ನು ಕರೆಯಲು ಏರ್ಪೋರ್ಟಿಗೆ ಬರುತ್ತೇನೆಂದು ಹೇಳಿ ಬರದೆ ಎಲ್ಲಿಗೆ ಹೋಗಿದ್ದೆ ಶಿವು? ಅಣ್ಣ, ನಾವು ಆಸ್ಪತ್ರೆ ಕಟ್ಟಿಸಬೇಕೆಂಬ 2 ಎಕರೆ ಮಡ್ಡಿ ಹೊಲದಲ್ಲಿ ಆ ಮುಖ್ಯಮಂತ್ರಿ ಕೆ ಪ್ರಸಾದ್ ಗೌರ್ಮೆಂಟ್ ಆ ಮುಖ್ಯಮಂತ್ರಿ ಶಿರ ಕಡಿದು ಕಾದು ಕುಳಿತಿರುವ ಈ ಭೂತಾಯಿ ಒಡಲಿ ಶಾಂತಗೊಳಿಸುತ್ತದೆ ಹೊರಡಿದೆ. ಅಷ್ಟರಲ್ಲಿ ನಾ ಮಾಡಬೇಕಾದ ಕೆಲಸ ಯಾರೋ ಮಾಡಿದರನ್ನ, ಅದಕ್ಕಾಗಿ ಹಾಗೆ ಮರಳಿ ಬಂದೆ. ಇಂತಹ ಚಿಕ್ಕ ಚಿಕ್ಕ ವಿಷಯಗಳಿಗೆ ದೊಡ್ಡ ದೊಡ್ಡ ಶ್ರೀಮಂತರನ್ನು ಎದುರು ಹಾಕಿಕೊಳ್ಳಬಾರದು ಶಿವು. ನಮ್ಮಂತ ಬಡವರಿಗೆ ಏಕೆ ಬೇಕಪ್ಪ ಈ ರಾಜಕೀಯದ ವಿಷಯ? ಅಣ್ಣ, ದೊಡ್ಡವರೆನಿಸಿಕೊಂಡ ಬಣ್ಣ ಶ್ರೀಮಂತರು ನಮ್ಮ ಮೇಲೆ ಏನೇ ದರ್ಪದ ಬಾಳಿಕೆ ಮಾಡಿದರು ಸುಮ್ಮನಿರಬೇಕನ್ನೋ ಮಾತು ನಮ್ಮ ತಾತ ಮುತ್ತದ್ದನ ಕಾಲದಲ್ಲಿತ್ತು. ಆದರೆ ಈಗಿನ ಕಾಲದಲ್ಲಿ ಸ್ವಕ್ಕಿನ ಶ್ರೀಮಂತರನ್ನು ಎದುರಿಸಲು ಕಡುಬರನ್ನು ಎದುರಿಸಲು ಹಿದ್ದೈದಿಲ್ಲ ಈ ನನ್ನ ವೀರ ಪರಶು. ನೋಡು ಶಿವು, ಶ್ರೀಮಂತರು ತಮ್ಮ ಜೀವನವನ್ನು ಕಾಪಾಡಿಕೊಳ್ಳಲು ಅನೇಕ ವಿಜ್ಞಾನಗಳಿಂದ ಕಂಡು ಹಿಡಿದ ಪವರ್ಫುಲ್ ಗನ್ ಬಂದೂಕುಗಳನ್ನು ಇಟ್ಟುಕೊಂಡಿರುತ್ತಾರೆ. ಆದರೆ ಅಂತಹ ಶ್ರೀಮಂತರನ್ನು ಎದುರಿಸಿ ಹೋರಾಡಲು ನಮ್ಮ ಹತ್ತಿರ ಅಂತಹ ಆಯುಧಗಳಾದರೂ ಏನಿದೆಯಪ್ಪ ಶಿವು, ಏನಿದೆ? ಅಣ್ಣ, ಬಂಡ ಶ್ರೀಮಂತರನ್ನು ಎದುರಿಸಲು ದೇವರೆಂಬ ವಿಜ್ಞಾನಿ ಕಂಡಿಡಿದ ದೇಹ ಎಂಬ ಆಯುಧದ ಮೇರ ಪರ್ವತ ಬಂಡೆಗಳಂತೆ ಇನ್ನೂ ಗಟ್ಟಿಯಾಗಿದೆ. ಅದು ಅಲ್ಲದೆ
ಎಂದು ಸಾಕ್ಷಾತ್ ಆ ಪರಶುವನ್ನ ಕೊಟ್ಟರೆ ಪರಶು ಮುಂದೆ ಮಾನವ ಕಂಡು ಹಿಡಿದ ಪಿಸ್ತೂಲು ಗನ್ನು ಬಂದೂಕುಗಳು ಕೇವಲ ನನ್ನ ತರಣಕ್ಕೆ ಸುಮ್ಮನೆ ಎಂದು ಶಿವ ಕೈ ಎತ್ತಿ ಹೇಳುವನು. ಶಿವ, ನೀನು ಹೇಳುವ ಮಾತು ನಿಜ ಇದೆ ಶಿವ. ಆದರೆ ನಿನ್ನ ಹತ್ತಿರ ಇರುವ ಈ ಗಂಡುಗಳಲ್ಲಿಗೂ ಆ ಶ್ರೀಮಂತರ ಹತ್ತಿರ ಇರುವ ಬಂದೂಕಿಗೂ ಬಹಳ ವ್ಯತ್ಯಾಸವಿದೆಯಪ್ಪ. ಯಾಕಣ್ಣ ಈ ಶಿವನ ಪರಶುವಿನ ನಿನಗೆ ಅಪನಂಬಿಕೆ? ಆ ಬಂಡ ಶ್ರೀಮಂತರ ಬಂದೂಕಿನಿಂದ ಬಾಳಾದರೆ 10-12 ಜನರನ್ನು ಕೊಲ್ಲಬಹುದು. ಆದರೆ ನನ್ನ ವೀರ ಪರಶು ಎಂಬ ಆಯುಧಕ್ಕೆ ಅಂತ ಎಂಬುದೇ ಇಲ್ಲ. ಈ ಗಂಡುಗಳಿಂದ ಸಾವಿರಾರರ ಬಂಡರ ರಕ್ತ ಈ ಭೂಮಿ ಮೇಲೆ ಕಡಲಾಗಿ ಹರಿಸಬಲ್ಲ ಈ ಶಿವ. ಮೆಚ್ಚಿದೆ ಶಿವ, ಮೆಚ್ಚಿದೆ ಈ ನಿನ್ನ ಎದೆಗಾರಿಕೆಯ ಮಾತಿಗೆ. ಪರಶು ಎಂದರೆ ಶಿವನಿಗೆ ಪಂಚಪ್ರಾಣವೆಂದು ಅಣ್ಣ ವಸಂತ ನನಗೆ ಪ್ರತಿಯೊಂದು ಪತ್ರದಲ್ಲಿ ತಿಳಿಸುತ್ತಿದ್ದ. ಪರಶು ಎಂದರೆ ನಿನಗೆ ಎಷ್ಟರ ಮಟ್ಟಿಗೆ ಇಷ್ಟವೆಂದು ನಿನ್ನನ್ನು ಪರೀಕ್ಷಿಸಿದೆ ಅಷ್ಟೇ. ಅಣ್ಣ ಸಾಗರಣ್ಣ, ಹೇಗೋ ಏನೋ ನೀನು ಓದ್ ಮುಗೀತು. ಇನ್ನು ಮುಂದೆ ಈ ಮನೆಗೆ ಅತ್ತಿಗೆ ಎಂಬ ಮಹಾಲಕ್ಷ್ಮಿನ ಆದಷ್ಟು ಬೇಗ ತಂದು ಬಿಡಣ್ಣ. ಅದು ಹೇಗೆ ಸಾಧ್ಯ ಚಂದ್ರ? ಬೆಳೆದು ನಿಂತಿರುವ ನಮ್ಮ ಈ ಮುದ್ದಿನ ತಂಗಿ ಮನೆಯಲ್ಲಿರುವಾಗ ನಮ್ಮ ಸಾಗರ ಮದುವೆ ಮಾಡಿಕೊಂಡು ಅತ್ತಿಗೆಯನ್ನು ತರೋದು ಮನೆತನಕ್ಕೆ ಶೋಭೆ ಅಲ್ಲಮ್ಮ. ನಮ್ಮೆಲ್ಲರ ಮದುವೆಗಿಂತ ಮುಂಚೆ ನಮ್ಮ ತಂಗಿಯಾದ ಈ ನಿನ್ನ ಮದುವೆ ಮಾಡಬೇಕಾಗಿದ್ದು ನಿನ್ನ ಅಣ್ಣನಿಂದರಾದ ನಮ್ಮೆಲ್ಲರ ಕರ್ತವ್ಯ ಅಮ್ಮ. ಹೌದು ತಂಗಿ, ಹೌದು. ಹಣ ಎಷ್ಟು ಖರ್ಚಾದರೂ ಚಿಂತೆ ಇಲ್ಲ. ಈ ವರ್ಷ ಎಲ್ಲಾದರೂ ಒಂದು ಒಳ್ಳೆಯ ವರ ನೋಡಿ ನಿನ್ನ ಮದುವೆ ಅತಿ ಉತ್ತಮ ರೀತಿಯಲ್ಲಿ ಮಾಡಿ ಮುಗಿಸಿಬಿಡುತ್ತೇವೆ. ಅಂದ್ರೇನಣ್ಣ ನಿಮ್ಮ ಮಾತಿನ ಅರ್ಥ? ಅಂದ್ರೆ ಇಷ್ಟು ಬೇಗ ಈ ನಿನ್ನ ತಂಗಿ ನಿಮಗೆ 3 ಜನಕ್ಕೆ ಬೇಸರ ಆಗಿದ್ದಾಳೆ ಅಂತ ಅರ್ಥ ಆಯ್ತು. ಹಾಗೇಕೆ ಮಾತನಾಡುವ ಗೊತ್ತು ಬೇಗ ನನ್ನನ್ನು ಮದುವೆ ಮಾಡಿ ಆಚೆ ಹಾಕ್ಬೇಕು ಅನ್ಕೊಂಡಿದ್ರೇನು? ನಾನು ಹೋಗೋದಿಲ್ಲ. ಹಾಗೇಕೆ ಮಾತನಾಡುತ್ತೇವೆ? ಹಾಗೇಕೆ ಮಾತನಾಡುವೆ? ಬಳ್ಳಿಯ ಕಾಯಿ ಬಳ್ಳಿಗೆ ಬಾರವೆ, ಮರದ ಟೊಂಗೆ ಮರಕ್ಕೆ ಬಾರವೆ. ಅದರಂತೆ ಈ ನಮ್ಮ ತಂಗಿಯಾದ ಈ ಚಂದ್ರ ನಮಗೆ ಬಾರವೆ. ನೋಡಮ್ಮ ತಂಗಿ, ಹೆಣ್ಣು ಮಕ್ಕಳು ಯಾವ ವಯಸ್ಸಿನಲ್ಲಿ ಎಲ್ಲಿ ಇರಬೇಕು ಅಲ್ಲಿ ಇದ್ದರೆ ಹೆಣ್ಣಿಗೆ ಭೂಷಣವಮ್ಮ. ಅಣ್ಣ, ಈ ನಮ್ಮ ಮುದ್ದಾದ ತಂಗಿಗೆ ಇನ್ನು ಮುಂದೆ ವರವನ್ನು ಹುಡುಕುವ ಅಗತ್ಯವಿಲ್ಲವಣ್ಣ. ವರವನ್ನು ಹುಡುಕುವ ಅಗತ್ಯವಿಲ್ಲ. ಅಂದರೆ ನನ್ನ ನಿನ್ನ ಮಾತಿನ ಅರ್ಥವೇ ನನಗೆ ತಿಳಿತಾನೇ ಇಲ್ಲ. ನೋಡು ಶಿವು, ನಮ್ಮ ತಂಗಿಗೆ ಈಗಾಗಲೇ ನಾನು ಒಂದು ವರವನ್ನು ನೋಡಿದ್ದೇನೆ. ಕಾರ್ತಿಕನೆಂಬ ನನ್ನ ಸ್ನೇಹಿತನಿದ್ದಾನೆ, ಭಾರೀ ಶ್ರೀಮಂತ. ಇದೇ ಊರಿನಲ್ಲಿ ತನ್ನ ದೊಡ್ಡಪ್ಪನ ಆಸ್ತಿಯನ್ನು ನೋಡಿಕೊಳ್ಳಲು ಬಂದಿದ್ದಾನೆ. ಮುಂದಿನ ವಾರ ಬಂದು ಈ ನಮ್ಮ ಮುದ್ದಾದ ತಂಗಿಯನ್ನು ನೋಡಿಕೊಂಡು ಹೋಗುವುದಾಗಿ ಬರುವುದಾಗಿ ತಿಳಿಸಿದ್ದಾನೆ. ತಂಗಿ ಚಂದ್ರ, ನಂಬಿದವರನ್ನು ಎಂದೂ ಕೈ ಬಿಡುವುದಲ್ಲ. ಆ ನನ್ನ ತಾಯಿ ಗ್ರಾಮ ದೇವತೆ ಎನ್ನುವುದು ಈಗ 100ಕ್ಕೆ 100 ನಿಜವಾಯಿತು ನೋಡಮ್ಮ. ಹಾಗಾದರೆ ಅಣ್ಣ, ಈ ಸಂತೋಷಕ್ಕೆ ಆ ನನ್ನ ತಾಯಿ ಗ್ರಾಮ ದೇವತೆಯನ್ನು ಹಾಡಿಕೊಂಡಾಳನವೇ? ಸ್ವಲ್ಪ ತಡಿಸಿವು. ಇಂದು ನಮಗೆಲ್ಲರಿಗೂ ಸಂತೋಷದ ದಿನವಲ್ಲವೇ ತಂಗಿ? ಇಂದು ನೀನು ಹುಟ್ಟಿದ ದಿನವಲ್ಲವೇ? ಅಯ್ಯೋ ಅಣ್ಣ, ಮರ್ತೇ ಹೋಗಿತ್ತು ನೋಡು ನನಗ. ನಿನ್ನ ಹುಟ್ಟಹಬ್ಬವನ್ನು ಆಚರಿಸದೆ ನಾವು ಯಾವ ವರ್ಷವಾದರೂ ಬಿಟ್ಟಿದ್ದೀವೇನೋ ನಮ್ಮ. ಹೌದಲ್ಲಣ್ಣ, ಈ ಕೆಲಸದಲ್ಲಿ ನನ್ನ ಒತ್ತಡದಲ್ಲಿ ನನ್ನ ತಂಗಿಯ ಬರ್ತಡೆಯನ್ನು ಮಾಡೋದು ಮರ್ತೇ ಬಿಟ್ಟಿದೆ. ಬರ್ರಿ ಅಣ್ಣ, ಎಲ್ಲರೂ ಸೇರಿ ಬರ್ತಡೆಯನ್ನು ಆಚರಿಸೋಣ. ನಡೆಸಿವು.
Happy birthday to you. Happy birthday to you, Roja. Happy birthday to you. लगता लगता बाळू ನೀನು 100 ವರ್ಷ ತಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಬಾಳಿನ ದೀಪ ನಿಲ್ಲನಗೋ ದೇವರ ರೂಪ ನೀನೇ ಮಗೋ लगता लगता ಬಾಳು ನೀನು ನಿಮ್ಮಂತ ಅಣ್ಣಂದ್ರ ಪಡಿಬೇಕಾದ್ರೆ ನಾನು 7 ಜನ್ಮದ ಪುಣ್ಯ ಮಾಡಿರ್ಬೇಕು. ಇವರೆಲ್ಲರ ದೃಷ್ಟಿ ನಿಮ್ಮ ಮೇಲೆ ಬಿದ್ದಿದೆ. ಮೊದಲು ನಿಮ್ಮ 3 ಜನಕ್ಕೆ ದೃಷ್ಟಿ ತೆಗಿತೀನಿ ನಿಲ್ರಿ. ನಾಯಿ ಕಣ್ಣು, ನರಿ ಕಣ್ಣು, ನನ್ನ ಕಣ್ಣು, ಇಲ್ಲೆಲ್ಲಾರು ಕುಂತು ನೋಡಾತಾರ. ಇವ್ರೆಲ್ಲಾರ್ದು ಕಣ್ಣು ಉಗಿದ್ ಬಿಡ್ರಿ ಅಣ್ಣ 3 ಸಾರಿ. ಇಲ್ಲಿ ಇಲ್ಲಿ ಈ ನಿನ್ನ ಅಣ್ಣ ತಮ್ಮಂದಿರೆಂದರೆ ನಿನಗೆ ಎಷ್ಟು ತುಂಬಾ ಪ್ರೀತಿ ಇದೆ ತಂಗಿ. ಹೌದಣ್ಣ, ಎಲ್ರು ಸೇರಿ ಇದೇ ಸಂತೋಷ ಸಮಯದಲ್ಲಿ ನಾವೆಲ್ಲರೂ ಕೂಡಿ ಹಾಡೋಣವೇ ಒಂದು ಗೀತೆಯನ್ನು. ಲಲ್ಲ ಬಲ್ಗಾರದಂತ ತಂಗಿ ಬಾಳೆಲ್ಲವೋ ನಗೆ ಹಾಡಾಗಲಿ ಓ ಸಂತೋಷ ತುಂಬಿ ಮನದಲ್ಲಿ ದಾಡಲಿ ಬಾಳು ಹಾಯಾಗಲಿ ದೈವದಲ್ಲದವರ ಇಂದು ಈ ಅಲ್ಲವೆಂದು ದೈವದಲ್ಲದವರ ಇಂದು ಈ ಅಲ್ಲವೆಂದು ಲಲ್ಲ ಬಲ್ಗಾರದಂತ ತಂಗಿ ಬಾಳೆಲ್ಲವೂ ನಗೆ ಹಾಡಾಗಲಿ ಹೈ ಹೈ ನೀರು ಹಾಕಿ ರೇಖೆ ಸೀರೆ ಮುಗಿಸಿ ನಾನು ನಲಿವೆ ಕುಂಕುಮ ಹಚ್ಚಿ ಅಕ್ಷತೆ ಹಾಕಿ ಹೂವ ಮುಡಿಸಿ ನಿನ್ಗೆ ಮೈಯ ಬರಲು ತಂಗಿಗೆ ನಿನ್ನ ಶ್ರೀಗಂಧರ ಮಂಚಕ್ಕೆ ಮಲಗಿಸುವೆ ಗೋಗಲ ಹಾಡಿ ಪಟ್ಟದ ಕುಳಿತು ಗಾಳಿ ಬೀಸುವೆ ಲಲ್ಲ ಬಲ್ಗಾರದಂತ ತಂಗಿ ಬಾಳೆಲ್ಲವೂ ನಗೆ ಹಾಡಾಗಲಿ ಸಂತೋಷ ತುಂಬಿ ಮನದಲ್ಲಿ ನಾಡಲಿ ಬಾಳು ಹಾಯಾಗಲಿ ತಾಳಿ ಕಟ್ಟಿ ನಿನ್ನ ಕೈಯಾಗಿರುವ ಲಾಭ ಸುರದ ನುಡಿ ಜೊತೆಗೆ ಕೌರಿಲಿಂದ ನಿನ್ನ ಬೆಳು ಕೊಡುವ ನೀನು ನಡೆಯುವ ಹಾದಿಗೆ ನಾನು ಹೂವನ್ನು ಹಾಸುವೆನು ಸಾರೋಟಿಯಲ್ಲಿ ಮೆರವಣಿಗೆ ಮಾಡಿ ಹರಸುತ್ತ ಹಾಡುವೆನು ಕಣ್ಣರಿಸುತ್ತ ಹಾಡುವೆನು ಲಲ್ಲ ಬಲ್ಗಾರದಂತ ತಂಗಿ ಬಾಳೆಲ್ಲವೂ ನಗೆ ಹಾಡಾಗಲಿ ಸಂತೋಷ ತುಂಬಿ ಮನದಲ್ಲಿ ದಾಡಲಿ ಬಾಳು ಹಾಯಾಗಲಿ ಲಾ 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 ಲಾ. ಅಣ್ಣ ನಡ್ರಣ್ಣ, ನಿಮ್ಗೋಸ್ಕರ ಬಿಸಿ ಬಿಸಿಯಾದ ಅಡ್ಗೆ ಮಾಡ್ತೀನಿ. ಎಲ್ರು ಕೂತು ಊಟ ಮಾಡೋಣಂತೆ. ತಂಗಿ ಹೋಗೋಣ. ರಾಜರ ಹಿರಿಮಗ
ಬಿಟ್ಟ ನೋಡು ಮೂರು ಕಲ್ಲ ಚಲ್ಕರ ಶುಭ ಚಲ್ಕರ ಹಚ್ಚಿದ್ರಲ್ಲಿ ತೋಲಲು ಹೊಚ್ಚ ಕುಣಿದಾರೆ ಹಚ್ಚಿದ್ರಲ್ಲಿ ತೋಲಲು ಹೊಚ್ಚ ಕುಣಿದಾರೆ ಮುಂದೆ ಎಲ್ಲರೂ ಬೆಚ್ಚಕನ ಹೇ ಕಮ್ ಟುಡೇ ಐ ಆಮ್ ಸೋ ಹ್ಯಾಪಿ ಹೇ ಕಮ್ ಟುಡೇ ನಾನು ಚತುರ್ದಶ ಭುವನ ಭಯಂಕರ ದಶಕಂಠ ರಾವಣ. ನಾನು ಸರ್ವತ್ರ ಸರ್ವತಂತ್ರ ಸ್ವತಂತ್ರ ಪ್ರಬುದ್ಧ ರಾವಣ. ಎಲ್ಲ ಬ್ರಹ್ಮಾಂಡ ತಂಡೋಪತಂಡಗಳನ್ನೇ ಚಂಡಾಡಬಲ್ಲ ಪ್ರಬುದ್ಧ ರಾವಣ. ಗಂಡದೆಯೋ ಗಂಡರ ಪ್ರಚಂಡ ರಾವಣ. ನಾನು ಪ್ರಚಂಡ ರಾವಣ. ಈ ನರಹಂತಕನ ಪುಂಡತನಕ್ಕೆ ಸವಾಲು ಹಾಕಿದ ಕೊಣ್ಣೆ ಮಿನಿಸ್ಟರೇ ಆಗಿರ್ಲಿ, ಚೀಫ್ ಮಿನಿಸ್ಟರೇ ಆಗಿರ್ಲಿ, ಒಟ್ಟಿನಲ್ಲಿ ಈ ಭೂಗತ ಲೋಕದಲ್ಲಿ ಯಾರು ಹೋಗಿದ್ರು ಸರಿ, ಅವರನ್ನು ಈ ಭೂಲೋಕದಿಂದ ಪರಲೋಕಕ್ಕೆ ಎತ್ತಂಗಡಿ ಮಾಡೋದೇ ಸುತ್ತು 25 ಹಳ್ಳಿಗಳಿಗೆ ರಾಜ್ಯ ನೆನೆಸಿಕೊಂಡಿರುವ ಈ ನರಹಂತಕನ ಧರ್ಮಗುರಿ. ಅಂತ ಪುಂಡಪೋಕರಿಗಳನ್ನು ಸಿಕ್ಕಲ್ಲೇ ಭೇಟಿಯಾಡಿ ಶಿವನ ಪಾದಕ್ಕೆ ಪಾರ್ಸಲ್ ಮಾಡುವುದಕ್ಕಾಗಿ ಅನ್ನ ಹಾಕಿ ಸಾಕಿ ಬೆಳೆಸಿದ್ದೇನೆ. ಹೆಂಡು ಹುಲಿಗಳ ದಿಂಡಿನಲ್ಲಿ ನುಗ್ಗೆ ವೈರಿಗಳನ್ನು ಬೇಟೆಯಾಡಿ ಗಂಡ ಗರುಡನಂತೆ ಹಾರಿ ಬರುವ ಸಿಂಹದ ಸಿಡಿಲ ಮರಿಯೋದ ನನ್ನ ಬಲಗೈ ಬಂಟನಾಗನನ್ನ ಅಂತೆ ನನಗೆ ಎದುರು ಹೋದ ಕಾರ್ತಿಕನ ದೊಡ್ಡಪ್ಪ ಮುಖ್ಯಮಂತ್ರಿ ಕೆ ಪ್ರಸಾದ್ ಎಂದು ಯಮಲೋಕದತ್ತ ಪ್ರಯಾಣ ಬೆಳೆಸಿದ. ಕಾರ್ತಿಕ್, ಹೇಗಿದೆ ಈ ನರಹರಿ ನರಹಂತಕರ ಕೈ ಚಳಕ? ಇನ್ನು ಮುಂದೆ ಆ ವಸಂತನ ಹೊಲದಲ್ಲಿ ಸಾರ ಫ್ಯಾಕ್ಟರಿ ಕಟ್ಟೋದೆ ಈ ನರಹಂತಕನ ಹಠ. ಅದಕ್ಕೇನಾದರೂ ವಸಂತೊಪ್ಪದಿದ್ದರೆ ಇಂದ್ರನ ಅರಗಿ ನಿಂತಿರುವ ಶಿವನ ತಂಗಿ ಚಂದ್ರ ಮುಂದೆ ಈ ನರಹಂತಕನ ಸೂಳೆ. ಚಂದ್ರೀ, ಮಾಂಸ ಕಂಡ ಹದ್ದಿನಂತೆ ನಿನ್ನ ಶೀಲದ ಮುದ್ದೆಯನ್ನು ಕೊಕ್ಕಿ ಕೊಕ್ಕಿ ತೆಂದು ನಿನ್ನನ್ನು ಇಂಗು ತಿಂದ ಮಂಗನಂತೆ ಮಾಡದಿದ್ದರೆ ನನ್ನ ಹೆಸರು ಗಂಡುಳ್ಳಗರತಿಯರ ಮೆಂಡ ತಲ್ಕಾಟೊಲೆ, ನರಹಂತಕನೇ ಅಲ್ಲ. ಓಹೋ, ಇಂದು ತಾರೀಖ್ 15 ಬಾಂಬೆಯಿಂದ ತಂಗಿ ಇಂದ್ರ ಬರ್ತನೆ ಎಂದು ತಿಳಿಸಿದಳು. ಈ ಏರ್ಪೋರ್ಟ್ಗೆ ಹೋಗಿ ತಂಗಿನನ್ನು ಕರೆದುಕೊಂಡು ಬಂದರಾಯ್ತು.
ಪ್ರಾರಂಭವಾಯಿತು. ನಿನ್ನ ಮನೆತನದ ಮೇಲೆ ನನ್ನ ಕ್ರಾಂತಿಕೋರಿನ ಆಟಕದ ಪ್ರಥಮ ಅಂಕ